नमः परस्मै पुरुषाय भूयसे सदुद्भवस्थाननिरोधलीलया गृहीतशक्तितृतीयाय देहिनामन्तर्ध्रुवायानुपलभ्यवर्त्मने भूयो नमः सद्विजनिच्छदे सताम् असम्भवाय अखिलसत्त्वमूर्तये पुंसां पुनः पारमहंस्याश्रमे व्यवस्थितानाम् अनुमृग्यदाशुषे स्वस्ति श्रीरस्तु मे शस्तं निस्तुला निस्तुलात्मनः वस्तुनो वस्तुनो नित्यं समस्तव्यस्तयोगतः यस्य प्रचण्डतपसा श्रुतिगीतवृत्तः तुष्टो हरिः किल वशं वदताममाप श्रीमध्वसन्मतपयोनिधिपूर्णचन्द्रः श्रीविष्णुतीर्थमुनिराड्मुदमातनोतु ಸಾರೋದ್ಧಾರದಲ್ಲಿ ಮಹತ್ಸೇವಾ ಪ್ರಶಂಸಾ ಪ್ರಕರಣ ಅಂತ ನಡೀತಾ ಇದೆ. ಕೊನೆ 3 ಶ್ಲೋಕ ಇದೆ. ಅದರಲ್ಲಿ ಹೋದ ಸಲಿ 118 ಶ್ಲೋಕದ ತನಕ ಆಗಿತ್ತು. ಪರಮಾತ್ಮ ಸನಕಾದಿಗಳು ಜಯವಿಜಯರಿಗೆ ಶಾಪ ಕೊಟ್ಟಾಗ ಅವನು ಬಂದು ಒಳಗೆ ಬಂದು ಪರಮಾತ್ಮ ಹೊರಗೆ ಬರ್ತಾನೆ, ಬಂದು ಸನಕಾದಿಗಳಿಗೆ ಹೇಳ್ತಾನೆ, ನೀವು ಮಾಡಿರೋದು ಸರಿಯಾಗಿದೆ, ನೀವು ಶಾಪ ಕೊಟ್ಟಿದ್ದು ಸರಿಯಾಗಿದೆ ಅಂತ ಹೇಳಿ ತನ್ನ ದೃಷ್ಟಾಂತವನ್ನು ಕೊಡ್ತಾನೆ. ನಾನೇನಾದರೂ ಬ್ರಾಹ್ಮಣರಿಗೆ ಬ್ರಹ್ಮಜ್ಞಾನಿಗಳಿಗೆ ನನ್ನ ಕೈ ಏನಾದರೂ ತೊಂದರೆ ಕೊಡುತ್ತೋ ಅಂದರೆ ನನ್ನ ಕೈಯನ್ನು ಕತ್ತರಿಸಿಬಿಡ್ತೇನೆ ಅಂತ ಹೇಳ್ತಾನೆ. ಅಥವಾ ನನ್ನ ಕೈಯಿಂದ ಹುಟ್ಟಿದ ರಾಜರನ್ನು ಕೂಡ ನಾನು ಅವರನ್ನ ಇಲ್ಲದಂತೆ ಮಾಡ್ತೇನೆ ಅಂತ ಪರಶುರಾಮ ಅವತಾರ ಆದಾಗ ದುಷ್ಟಕ್ಷತ್ರಿಯಗಳನ್ನೆಲ್ಲ ನಾಶ ಮಾಡಿದ್ದ. ಅಂತಹ ಒಂದು ದೃಷ್ಟಾಂತವನ್ನ ಕೊಡ್ತಾನೆ. ಇನ್ನ 119ನೇ ಶ್ಲೋಕ ಅದರದ್ದೇ ಮುಂದುವರಿಸ್ತಾ ಇದ್ದಾನೆ. ಮುಂದುವರಿಸೋದು ಅಂದ್ರೇನು? ಆ ಪರಮಾತ್ಮನೇ ಸನಕಾದಿಗಳಿಗೆ ಹೇಳುವುದು, ಯೇ ಬ್ರಾಹ್ಮಣಾನ್ ಮೈಧಿಯಾ ಕ್ಷಿಪತೋರ್ಚಯಂತಿ ತುಷ್ಯತ್ ಹೃದಸ್ಮಿತ ಸುಧೋಕ್ಷಿತ ಪದ್ಮವಕ್ತ್ರಾಃ ವಾಣ್ಯಾನುರಾಗ ಕಲಯಾ ಆತ್ಮಜವದ್ಗೃಣಂತಹ ಸಂಬೋಧಯಂತ್ಯಹಮಿವಾಹಮುಪಾಕೃತಸ್ಥೈಃ ಅಂತ ಇದು ಅವನೇ ಹೇಳುವಂತಹ ಮಾತು. ನಿಮಿಷ, ನಾನು ಶೇರ್ ಮಾಡಿಲ್ಲ, ಸ್ಕ್ರೀನ್ ಬಂದೆ. ಯೇ ಬ್ರಾಹ್ಮಣಾನ್ ಮೈಧಿಯಾ ಕ್ಷಿಪತೋರ್ಚಯಂತಿ ಎನ್ನುವ ಒಂದು ಶ್ಲೋಕ. ಇದು ಆ ಸನಕಾದಿಗಳಿಗೆ ಅವನೇ ಹೇಳುವ ಇನ್ನೊಂದು ಶ್ಲೋಕ. ಏನು ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ ಅಂದರೆ, ನೋಡಿ, ಬ್ರಾಹ್ಮಣರು ಹಿಂದಿನ ಶ್ಲೋಕದಲ್ಲಿ ಏನು ಹೇಳ್ದ? ಬ್ರಹ್ಮಜ್ಞಾನಿಗಳು. ಬ್ರಾಹ್ಮಣರು ಅಂದರೆ ಜಾತಿಯಿಂದ ಬ್ರಾಹ್ಮಣರು ಅಂತಲ್ಲ, ಪರಮಾತ್ಮನನ್ನು ತಿಳಿದುಕೊಂಡವರು ಅಂತ ಅರ್ಥ. ಯಾರು ಪರಮಾತ್ಮನನ್ನು ತಿಳಿದುಕೊಳ್ತಾರೆ ಅವ್ರ ಮೇಲೆ ಯಾಕಪ್ಪ ಇವನಿಗೆ ಇಷ್ಟೊಂದು ಪ್ರೀತಿ ಪರಮಾತ್ಮನಿಗೆ ಅಂತ ಕೇಳಿದರೆ, ಅವರು ಸೇವಾ ಮಾಡಿದಾರಂತ ಇವನಿಗೆ. ಏನು ಸೇವಾ ಮಾಡಿದ್ದಾರೆ ಅಂತ ಅದನ್ನು ಹೇಳಿದನಲ್ಲ. ತನ್ನ ಕೀರ್ತಿಯನ್ನ, ಪರಮಾತ್ಮನ ಎಕ್ಸಿಸ್ಟೆನ್ಸ್, ಅವನ ಅಸ್ತಿತ್ವ, ಅವನ ಮಹಿಮೆಯನ್ನ ಎಲ್ಲ ಕಡೆ ಕೊಂಡಾಡುವಂತಹ ಕೆಲಸವನ್ನ ಈ ಬ್ರಹ್ಮಜ್ಞಾನಿಗಳು ಮಾಡಿದ್ದಾರೆ. ಬ್ರಹ್ಮಜ್ಞಾನಿಗಳಿಲ್ಲ ಅಂದರೆ ಪರಮಾತ್ಮ ಅವನ ಕೀರ್ತಿ ಎಲ್ಲ ಕಡೆ ಹರಡ್ತಾ ಇರಲಿಲ್ಲ. ಆದ್ದರಿಂದ ಅಂತಹ ಒಂದು ಕೀರ್ತಿಯನ್ನ ಪ್ರಚಾರ ಮಾಡುವ ಒಂದು ಸೇವಾ ಕಾರ್ಯವನ್ನ ಈ ಬ್ರಾಹ್ಮಣರು ಮಾಡಿದ್ದಾರೆ. ಅದಕ್ಕೆ ಪರಮಾತ್ಮ ಅವರ ಮೇಲೆ ವಿಶೇಷ ಪ್ರೀತಿ, ಅವನಿಗೆ ಅನುಗ್ರಹವನ್ನು ಮಾಡ್ತಾರೆ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ, ಈ
ಶ್ಲೋಕದಲ್ಲಿ ಇನ್ನೊಂದೇನು ಹೇಳ್ತಾನೆ ಅಂತಂದ್ರೆ, ನಾನು ಹೇಗೆ ಬ್ರಾಹ್ಮಣರನ್ನು ಸಂತೋಷಪಡಿಸ್ತೀನೋ ಅಷ್ಟು ನೀವು ಸಂತೋಷಪಡಿಸಬೇಕು ಅಂತ ತನ್ನ ದೃಷ್ಟಾಂತವನ್ನು ಕೊಟ್ಕೊಳ್ತಾನೆ. ಮಹಾಭಾರತದಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿ ಪರಮಾತ್ಮ ಅನೇಕ ಸಂದರ್ಭಗಳಲ್ಲಿ ಬ್ರಾಹ್ಮಣರನ್ನ ಬ್ರಹ್ಮಜ್ಞಾನಿಗಳನ್ನ ಎಷ್ಟು ಮೇಲಿಟ್ಟಿದ್ದಾನೆ ಅಂತ ಅನೇಕ ದೃಷ್ಟಾಂತ ಬರುತ್ತೆ. ಕೃಷ್ಣ ದೂರ್ವಾಸರನ್ನು ಹೇಗೆ ಸಂತೋಷಪಡಿಸಿದ, ರಾಮ ಆದಾಗಲೂ ದೂರ್ವಾಸರನ್ನು ಹೇಗೆ ಸಂತೋಷಪಡಿಸಿದ, ಹೀಗೆ. ಅದರಂತೆ ನೀವು ಕೂಡ ಬ್ರಹ್ಮಜ್ಞಾನಿಗಳನ್ನ ಸಂತೋಷಪಡಿಸಬೇಕು ಅಂತ ಸನಕಾದಿಗಳಿಗೆ ಅವನು ಪರಮಾತ್ಮ ಹೇಳ್ತಾ ಇದ್ದಾನೆ. ಜಯ ವಿಜಯರು ನೀವು ಅಪಚಾರ, ಜಯ ವಿಜಯರು ನಿಮಗೆ ಅಪಚಾರ ಮಾಡಿದರು, ಆದ್ರೂ ನಾನು ನೋಡಿ ಬ್ರಾಹ್ಮಣರು ಎಷ್ಟು ಕಟುವಾಗಿ ಮಾತನಾಡಿದರೂ ಕೂಡ ಅವರು ಎಷ್ಟೇ ಬುದ್ಧಿಪೂರ್ವಕವಾಗಿ ಅವರು ವಿರೋಧವನ್ನ ತೋರಿಸ್ತಾ ಇದ್ರೂ ಕೂಡ ಅವರ ವರ್ತನೆ ನಿಮಗೆ ಅನಿಸ್ಬೋದು, ಏನ್ರಿ ಇವರು ಬ್ರಹ್ಮಜ್ಞಾನಿ ಅಂತೆ ಇಷ್ಟು ವಿರುದ್ಧವಾಗಿ ವರ್ತನೆ ಮಾಡ್ತಾ ಇದ್ದಾರಲ್ಲ, ಇಷ್ಟು ಕೋಪ ಇದೆಯಲ್ಲ ಅವ್ರಿಗೆ, ಇಷ್ಟು ನನ್ನ ಮೇಲೆ ಕೆಂಡ ಕಾರ್ತಾರಲ್ಲ ಅಂತ ಅನಿಸ್ಬಹುದು ನಿಮಗೆ. ಆದರೆ ನೀವು ಅವರಲ್ಲಿ ಎಂದೂ ಕೋಪ ಮಾಡದೆ ವರ್ತಿಸಬೇಕು ಅಂತ ಪರಮಾತ್ಮನ ಒಂದು ಆಜ್ಞೆ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಈ ಶ್ಲೋಕದ ಸಾಮಾನ್ಯ ಅರ್ಥ ನೋಡೋಣ. ಯೇ ಬ್ರಾಹ್ಮಣಾನ್ ಮಯಿ ಧಿಯಾ ಆಕ್ಷಿಪತಃ ಅರ್ಚಯಂತಿ ತುಷ್ಯತ್ ಹೃದಃ ಸ್ಮಿತ ಸುಧೋಕ್ಷಿತ ಪದ್ಮವಕ್ತ್ರಾಃ ವಾಣ್ಯ ಅನುರಾಗಕಲೆಯ ಆತ್ಮಜವತ್ ಗೃಣಂತಹ ಸಂಬೋಧಯನ್ ಅಹಂ ಉಪಾಕೃತಸ್ತೈಹಿ. ಇದರಲ್ಲಿ ಮುಖ್ಯವಾದದ್ದು ಏನಪ್ಪಾ ಅಂದ್ರೆ ತೈಹಿ ಅಹಂ ಉಪಾಕೃತಃ. ಇಲ್ಲಿ ಕೊನೆಯಲ್ಲಿದೆ ನೋಡಿ, ತೈಹಿ ಅಹಂ ಉಪಾಕೃತಃ. ಅವರಿಂದ ನಾನು ವಶೀಕರಿಸಲ್ಪಟ್ಟಿದ್ದೇನೆ. ಅಂದ್ರೆ ಅವರು ನನ್ನನ್ನ ಕೊಂಡುಕೊಂಡು ಬಿಟ್ಟಿದ್ದಾರೆ ಅಂತ ಒಂದು ರೀತಿಯಲ್ಲಿ. ಯಾರು ಅವರು ಅಂದ್ರೆ ಮೇಲ್ಗಡೆ ಹೇಳಿದ್ದಾರೆ. ಯಾರಪ್ಪ ಅವರು ಅಂದ್ರೆ ಯೇ ಬ್ರಾಹ್ಮಣಾನ್ ಆಕ್ಷಿಪತಃ ಅಪಿ ತುಷ್ಯತ್ ಹೃದಃ ಸ್ಮಿತ ಸುಧೋಕ್ಷಿತ ಪದ್ಮವಕ್ತ್ರಾಃ ಅರ್ಚಯಂತಿ ಅನುರಾಗಕಲೆಯ ವಾಣ್ಯ ಆತ್ಮಜವತ್ ಗೃಣಂತಹ ಅಹಂ ಇವ ಅಂತ ತನ್ನ ದೃಷ್ಟಾಂತವನ್ನು ಕೊಟ್ಕೊಳ್ತಾನೆ. ಏನು ಇದರ ಅರ್ಥ? ಯೇ ಬ್ರಾಹ್ಮಣಾನ್ ಆಕ್ಷಿಪತಃ ಅಪಿ, ಬ್ರಾಹ್ಮಣರು ತಮ್ಮ ವಿಷಯದಲ್ಲಿ ಅಂದ್ರೆ ಏನು, ಯಾರೋ ಈಗ ಚೈತ್ರ ಅಂತ ಒಬ್ಬ ಇರ್ತಾನೆ, ಅವನು ಹೋಗಿ ಏನೋ ಬ್ರಾಹ್ಮಣರನ್ನ ಸೇವೆ ಮಾಡಬೇಕು ಅಂತ ಹೋದ. ಆ ಬ್ರಾಹ್ಮಣ ಚೈತ್ರನಿಗೆ ಬೈದು ಬಿಟ್ಟ. ಏನೋ ಯಾವುದೋ ಕಾರಣಕ್ಕೆ ಬೈದ, ತುಂಬಾ ಹೀಯಾಳಿಸಿಬಿಟ್ಟ, ನನಗೆ ವಿರುದ್ಧವಾಗಿ, ಆ ಚೈತ್ರನಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾನೆ ಆ ಬ್ರಾಹ್ಮಣ. ಆದರೂ ಕೂಡ ಆಕ್ಷಿಪತಃ ಅಂದ್ರೇನು, ಅವನ ವಿರೋಧವನ್ನು ಮಾಡ್ತಾ ಇದ್ದಾನೆ. ಆದರೂ ಕೂಡ ಅಪಿ ಆಕ್ಷಿಪತಃ ಅಪಿ ತುಷ್ಯತ್ ಹೃದಃ, ಆ ಚೈತ್ರ ಮಾತ್ರ ಅವನು ಸಂತೋಷವಾದ ಮನಸ್ಸಿನಿಂದ ಅಂತರ್ಥ. ಮತ್ತಿನ್ನೇನು, ಸ್ಮಿತ ಸುಧೋಕ್ಷಿತ ಪದ್ಮವಕ್ತ್ರಾಹ. ಸ್ಮಿತ ಅಂದ್ರೆ ಮುಗುಳು ನಗೆ ಅಂತರ್ಥ. ಆ ಮುಗುಳು ನಗೆ ಎಂಬ ಸುಧಾ ಅಂದ್ರೆ ಅಮೃತ, ಅದರಿಂದ ಉಕ್ಷಿತ ಅಂದ್ರೆ ಸೇಚನೆ ಮಾಡಲ್ಪಟ್ಟದ್ದು, ಸಿಂಪಡಿಸೋದು ಅಂತ ಅರ್ಥ. ಏನು ಅದರಿಂದ ಏನು ಸಿಂಪಡಿಸಿದೆ? ಪದ್ಮವಕ್ತ್ರಾಹ ಅಂದ್ರೆ ಮುಖ ಕಮಲ. ಅಂದ್ರೆ ಒಟ್ಟು ಏನರ್ಥ, ಆ ಬ್ರಾಹ್ಮಣರು ಬೈತಾ ಇದ್ರೂ ಕೂಡ ಇವನು ಏನ್ ಮಾಡ್ಬೇಕು, ಅದನ್ನ ಲೆಕ್ಕಿಸದೆ
ಅವರನ್ನ ಸಂತೋಷದಿಂದ ಮುಗುಳು ನಗೆಯಿಂದ ಅವರನ್ನ ಮಾತಾಡಿಸಬೇಕು. ಪ್ರೀತಿಕರವಾದ ಮಾತುಗಳನ್ನ ಆಡಬೇಕು. ಅರ್ಚಯಂತಿ ಅಂದ್ರೆ ಅವರನ್ನು ಪೂಜೆ ಮಾಡೋದು ಅಂತ ಒಂದರ್ಥ. ಇನ್ನೊಂದು ಅನುರಾಗ ಕಲೆಯ ವಾಣ್ಯ ಗೃಣಂತಸ್ಸಂತಹ. ಅನುರಾಗ ಕಲೆಯ ಪ್ರೀತಿ, ಅನುರಾಗ ಅಂದ್ರೆ ಪ್ರೀತಿ, ಪ್ರೀತಿಯಿಂದ ಕೂಡಿರುವ ಮಾತನ್ನ ಆಡಬೇಕು. ಹೇಗೆ? ಆತ್ಮಜವತ್, ತನ್ನ ಮಕ್ಕಳು ಏನೋ ಸ್ವಲ್ಪ ಗಲಾಟೆ ಮಾಡ್ತಾರೆ, ತಪ್ಪು ದಾರಿ ಹಿಡಿತಾರೆ. ಅವಾಗ ಏನ್ ಮಾಡ್ತಾರೆ ತಂದೆ ತಾಯಿ ಆದವರು? ಕೋಪದಿಂದ ಬಿಟ್ಟು ಬಿಡೋದಿಲ್ಲ. ಅವ್ರನ್ನ ಒಳ್ಳೆ ಮಾತಿನಿಂದ, ಈಗ ಏನೋ ಒಂದು ಮಗು ಎಲ್ಲೋ ಶಾಲೆಗೆ ಹೋಗಿರುತ್ತೆ ಅಥವಾ ಏನೋ ಆಟ ಆಡ್ಕೊಂಡ್ ಬಂದಿರುತ್ತೆ, ಊಟ ಮಾಡೋದಿಲ್ಲ, ಸುಸ್ತಾಗಿರುತ್ತೆ. ಅವಾಗ ಏನ್ ಮಾಡ್ತಾರೆ? ಇವನು ಎಬ್ಸ್ಲಿಕ್ಕೆ ಹೋದ್ರೆ ತಾಯಿ ಎಬ್ಸ್ಲಿಕ್ಕೆ ಹೋದ್ರೆ ಬೈಯತ್ತೆ ಅದು. ನನಗೆ ಊಟ ಬೇಡ, ಏನು ಬೇಡ, ನನಗೆ ಸುಸ್ತಾಗಿದೆ, ಮಲ್ಕೋತೀನಿ ಅಂತ. ಆದ್ರೂ ಅನುರಾಗ ಕಲೆಯ ವಾಣ್ಯ, ಪ್ರೀತಿಯಿಂದ ಆ ಮಗುವನ್ನ ಎಬ್ಬಿಸಿ ಅದಕ್ಕೆ ಅಯ್ಯೋ ಅಪ್ಪ ನೀನೇಪ್ಪ ಅಂತ ಎಲ್ಲ ಪ್ರೀತಿಕರವಾದ ಮಾತನ್ನು ಆಡಿಸಿ ಅಂತರ್ಥ. ಅದನ್ನೆಲ್ಲ ವಿವರಣೆ ಮಾಡಿದ್ದಾರೆ ಇವರು ವಿಷ್ಣು ತೀರ್ಥರು. ಅನುರಾಗ ಕಲೆಯ ವಾಣ್ಯ ಅನ್ನೋದಿಕ್ಕೆ ಮಮ ಪಿತಾತ್ವಂ ಮಮ ಮಾತಾತ್ವಂ ಅವಶ್ಯಂ ಉತ್ತಿಷ್ಟ ಭುಂಕ್ಷ್ವ ತೈದಂ ದ್ರವ್ಯಂ ದಾಸ್ಯ. ಅಪ್ಪ ಅಮ್ಮ ಅಂತ ಹೇಳೋದಿಲ್ವಾ, ಅದನ್ನ ಎಲ್ಲ ವಿವರಣೆ ಮಾಡಿದ್ದಾರೆ ವಿಷ್ಣು ತೀರ್ಥರು. ಮಮ ಪಿತಾತ್ವಂ ಮಮ ಮಾತಾತ್ವಂ, ನಮ್ಮಪ್ಪ ನಮ್ಮಮ್ಮ ನೀನು ಹೇಳಪ್ಪ ಊಟ ಮಾಡು ಅಂತ. ಹೀಗೆ ಅದಕ್ಕೆ ಎಲ್ಲ ಅದು ಬೈತಾ ಇರುತ್ತೆ. ಆದ್ರೂ ಅದಕ್ಕೆ ಆತ್ಮಜವತ್ ಅಂತ ದೃಷ್ಟಾಂತ ಕೊಟ್ಟಿದ್ದು. ತಮ್ಮ ಮಕ್ಕಳನ್ನು ಹೇಗೆ ಪ್ರೀತಿಯಿಂದ ಸ್ತೋತ್ರ ಮಾಡೋದು ಅಂದ್ರೆ ಪ್ರೀತಿಯುಕ್ತವಾದ ಮಾತುಗಳನ್ನು ಆಡಿ ಅವರನ್ನು ಸಮಾಧಾನ ಪಡಿಸ್ತೀರೋ, ಹಾಗೆ ಬ್ರಹ್ಮಜ್ಞಾನಿಗಳನ್ನು ಕೂಡ ಪ್ರೀತಿಕರವಾದ ಮಾತುಗಳಿಂದ ಅವರನ್ನು ಸಂತೋಷಪಡಿಸಬೇಕು. ಮಕ್ಕಳಿಗೆ ಹೇಳುವಂತೆ ಅವರ ಹತ್ತಿರ ಕೂಡ ಮಮತೆಯಿಂದ ಮಾತಾಡಬೇಕು. ಹೀಗೆ ಯಾರು ನಡೆದುಕೊಳ್ತಾರೋ ಅಂತರ್ಥ. ವಾಣ್ಯಾನುರಾಗ ಕಲೆಯ ಆತ್ಮಜವತ್ ಗೃಣಂತಹ ಅಂದ್ರೆ ಸ್ತೋತ್ರ ಮಾಡುವುದು ಅಂತರ್ಥ, ಮಾತನಾಡುವುದು ಅಂತರ್ಥ. ಹೇಗೆ? ಮೈಧಿಯ ಅಂದ್ರೆ ಏನ್ ಗೊತ್ತಾ? ವಿಷ್ಣು ತೀರ್ಥರು ಬರೆಯುತ್ತಾರೆ, ಮದದಿಷ್ಟಾನತ್ವ ಬುದ್ಧಯ, ಅವರಲ್ಲಿ ನಾನಿದ್ದೀನಿ ಅಂತ ಅನುಸಂಧಾನ ಮಾಡು. ಅಂದ್ರೆ ಇವ್ರು ಏನಪ್ಪ ಇಷ್ಟೊಂದು ಬೈತಾ ಇದ್ದಾರೆ, ಇವ್ರಿಗೇನ್ ನಾನು ಮಾಡೋದು ಅಂತರ್ಥ ಅಲ್ಲ. ಹರಿಹಿ ಯೇಷು ವಿಶೇಷತಃ ಸನ್ನಿಹಿತ. ಇವರು ಬ್ರಹ್ಮಜ್ಞಾನಿಗಳಲ್ವಾ, ಪರಮಾತ್ಮನಿಗೆ ಬಹಳ ಬೇಕಾದವರು ಇವರು. ನಾವು ಲೋಕದಲ್ಲಿ ನೋಡ್ತೀವಲ್ವಾ, ನಮ್ಗೆ ಯಾರೋ ಒಬ್ರು ಬೇಕಾಗಿರ್ತಾರೆ, ಅವರು ಯಾರೋ ಇವರಿಂದ ಕೆಲಸ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅವನು ನನಗೆ ಏನೇನೋ ಬೈತಾ ಇರ್ತಾನೆ, ಆದ್ರೂ ನಮ್ಮ ಫ್ರೆಂಡ್ಗೆ ಬೇಕಾದವರು ಇವರು ಅಂತ ಅವ್ರ ಮೇಲೆ ನಾವೇನು ಮಾತಾಡೋದಿಲ್ಲ. ಹಾಗೆ ಈ ಬ್ರಹ್ಮಜ್ಞಾನಿಗಳು ಅಂತೇನಿದ್ದಾರೆ, ಅವರಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇರುತ್ತೆ. ಆ ವಿಶೇಷ ಸನ್ನಿಧಾನ ಇರೋದ್ರಿಂದ ನೀನು ಅಂದ್ರೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಯಾರು ಹೇಗೆ ನಡ್ಕೊಳ್ಬೇಕು ಬ್ರಹ್ಮಜ್ಞಾನಿಗಳ ಹತ್ರ ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ. ಏನು? ಆ ಬ್ರಹ್ಮಜ್ಞಾನಿಗಳು ಬೈದ್ರು, ನಿನಗೆ ವಿರೋಧ ಮಾಡ್ತಾ ಇದ್ರು, ಅವರು ವಿರುದ್ಧವಾದ ಆಚರಣೆಯನ್ನ ಮಾಡ್ತಾ ಇದ್ರು, ನೀನು ಅವರನ್ನ ಪ್ರೀತಿಕರವಾದ ಮಾತುಗಳಿಂದ ಆಡಿ ಅವರನ್ನ ಸಂತೋಷಪಡಿಸಬೇಕು. ಯಾಕೆ? ನನ್ನ ವಿಶೇಷ ಸನ್ನಿಧಾನ ಇದೆ ಅಂತ. ಅಷ್ಟೇ ಅಲ್ಲ, ಅಹಮಿವ ಅಂತ ತನ್ನ ದೃಷ್ಟಾಂತ ಕೊಡ್ತಾನೆ. ಏನಾಯ್ತು? ಈ ಕೃಷ್ಣ ಯಾದವರ ನಾಶ ಹೇಗಾಯ್ತು ಅದನ್ನು ನೆನೆಸ್ಕೊಂಡ್ರೆ ಆ ದೃಷ್ಟಾಂತ. ಅವನೇನು ಮಾಡಿರೋದಿಲ್ಲ ಕೃಷ್ಣ, ಅವನ ಕಡೆ ಯಾರೋ ಯಾದವರು ಸಾಂಬನಿಗೆ ಒಂದು ಹೆಣ್ಣು ವೇಷವನ್ನು ಹಾಕಿ
ಆ ಬ್ರಾಹ್ಮಣರ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಇವನು ಗಂಡು ಹಡಿತಾನೋ ಹೆಣ್ಣು ಹಡಿತಾನೋ ಅಂತ ಗೇಲಿ ಮಾಡೋದು ಬ್ರಾಹ್ಮಣರ ಹತ್ರ. ನೋಡೋಣ ಏನ್ ಹೇಳ್ತಾರೆ. ಏನ್ ಹೇಳಿದ್ರು ತಪ್ಪಲ್ವಾ? ಯಾಕೆಂದ್ರೆ ಅವನು ಗಂಡಸವನು. ಅವನು ಹೊಟ್ಟೆಗೆ ಏನೋ ಸ್ವಲ್ಪ ಬಟ್ಟೆ ಎಲ್ಲ ಹಾಕಿ ದಪ್ಪದ ಮಾಡಿ ಅವನಿಗೆ ಹೆಣ್ಣು ವೇಷ ಹಾಕಿ ಕರ್ಕೊಂಡು ಹೋಗ್ತಾರೆ. ಬ್ರಾಹ್ಮಣರು ಗೊತ್ತಾಗತ್ತೆ, ಬ್ರಹ್ಮಜ್ಞಾನಿಗಳು ಶಾಪ ಕೊಟ್ಟು ಬಿಡ್ತಾರೆ. ಇವನು ಒನಕೆಯನ್ನು ಹಡಿತಾನೆ, ಆ ಒನಕೆಯಿಂದ ನಿಮ್ಮ ಸರ್ವನಾಶ ಆಗಿಬಿಡುತ್ತೆ ಅಂತ. ಅಂತಹ ಶಾಪ ಕೊಟ್ಟರೂ ಕೂಡ ಕೃಷ್ಣ ಏನು, ಅವನು ಸರ್ವಶಕ್ತ. ಅವನು ಯಾವ ಶಾಪವೂ ಆಗದೇ ಇರೋ ಹಂಗೆ ನೋಡ್ಕೊಳ್ಳಬಹುದು. ಆದರೂ ಕೂಡ ಆ ಶಾಪ ನೀಡಿದ ಋಷಿಗಳು ಅಂತ ಯಾರಿರ್ತಾರೆ ಅವರನ್ನ ಮಧುರವಾದ ಮಾತುಗಳಿಂದ ಸಂತೋಷಪಡಿಸ್ತಾರೆ. ತಪ್ಪಾಯಿತು ನಮ್ಮದು, ದಯವಿಟ್ಟು ನಮ್ಮ ಮೇಲೆ ನೀವು ಕೋಪ ಮಾಡಿಕೊಳ್ಬೇಡ್ರಿ, ನಿಮ್ಮ ಶಾಪವನ್ನ ಸಂಪೂರ್ಣವಾಗಿ ನಾವು ತಗೊಳ್ತೀವಿ ಅಂತ. ಅವನು ವಿಪ್ರಾನ್ ಅಹಂ ಯಥಾ ಸಂಬೋಧಯಾಮಿ, ಸಂಬೋಧಯಂತಿ ಅಂತ ಇದೆ ಶ್ಲೋಕದಲ್ಲಿ. ನಾನು ಹೇಗೆ ಅಹಮಿವ, ನಾನು ಹೇಗೆ ಅನೇಕ ದೃಷ್ಟಾಂತಗಳಲ್ಲಿ ಅನೇಕ ಕಡೆ ಬ್ರಾಹ್ಮಣರು ನನ್ನ ಮೇಲೆ ಇಷ್ಟು ಕಟುವಾಗಿ ಮಾತನಾಡ್ತಾ ಇದ್ರೂ ಕೂಡ ನಾನು ಬಹಳ ಶಾಂತ ರೀತಿಯಿಂದ ಅವರನ್ನು ಸಂತೋಷಪಡಿಸಿದ್ದೇನೆ. ಆ ದೂರ್ವಾಸರ ಕಥೆ ಬಂದಾಗಲಂತೂ ಕೃಷ್ಣನನ್ನ ಹೆಗಲ ಮೇಲೆ ದೂರ್ವಾಸರು ಇದು ಮಾಡ್ಕೊಂಡು ಹೋಗ್ತಾರೆ. ಹಸು ತೆಗೆದ್ಬಿಟ್ಟು ಇವನನ್ನ ಆ ರಥದ ಹೂವಂತ ಇರುತ್ತೆ, ಅದನ್ನ ಇವನ್ ಹೆಗಲ ಮೇಲೆ ಇಟ್ಟುಕೊಂಡು ಚಾವಟಿಯಿಂದ ಹೊಡಿತಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಅವನೇನು ಕೋಪನೇ ಗೊಳ್ಳೋದಿಲ್ಲ. ಆ ದೃಷ್ಟಾಂತಗಳನ್ನೆಲ್ಲ ಇಟ್ಕೊಳ್ಬೇಕು. ಅಂತಹವರು ನನ್ನ ಯಾರು ಹೀಗೆ ನಡ್ಕೊಳ್ತಾರೋ ಅವರ ಮೇಲೆ ನನಗೆ ಬಹಳ ಪ್ರೀತಿ. ಅಂದ್ರೆ ಬ್ರಹ್ಮಜ್ಞಾನಿಗಳ ಮೇಲೆ ಪ್ರೀತಿ ಇದ್ದೇ ಇದೆ. ಯಾಕೆ? ಅವರಿಂದಲೇ ಇವನ ಕೀರ್ತಿ ಎಲ್ಲ ಹರಡಿರೋದು. ಅಂತಹ ಬ್ರಹ್ಮಜ್ಞಾನಿಗಳು ಬೈತಾ ಇದ್ರು ಕೂಡ ಯಾರು ಅವರ ಮೇಲೆ ಸಿಟ್ಟಿಗೊಳ್ಳದೇನೆ ಶಾಂತ ರೀತಿಯಿಂದ ವರ್ತನೆ ಮಾಡ್ತಾರೆ ಅವರು ನನಗೆ ಬಹಳ ಪ್ರಿಯರು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಇದಕ್ಕೆ ವಿಷ್ಣು ತೀರ್ಥರು ಅನೇಕ ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಇವನು ಹೀಗೆ ನಡ್ಕೊಂಡಿದ್ದಾನೆ ಅನ್ನೋದಿಕ್ಕೆ ಅನೇಕ ಶ್ಲೋಕಗಳು. ತದ್ವಃ ಪ್ರಸಾದ ಯಾಮ್ಯದ್ಯ ಬ್ರಹ್ಮದೈವ ಪರಂ ಹಿಮೆ ತದ್ದೇವ ಆತ್ಮಕೃತಂ ಮನ್ಯೆ ಯತ್ ಸ್ವಪುಂಬಿರ್ ಅಸತ್ಕೃತಾಹ ಅಂತ ಅಸತ್ಕೃತಂ ಅಂತನೂ ಇದೆ ಪಾಠ. ಒಂದು ಶ್ಲೋಕ ಅಂದ್ರೆ ಇದು ಈ ಮೂರನೇ ಇದರಲ್ಲೇ ಬರೋದು. ಯಾವುದು? ಸನಕಾದಿಗಳ ಇದರಲ್ಲೇ ಬರೋದು. ವಿಷ್ಣು ತೀರ್ಥರು ಏನ್ ಮಾಡಿದ್ದಾರೆ, ಒಂದು 2-3 ಶ್ಲೋಕ ಕೊಟ್ಟಿದ್ದಾರೆ. ಬೇರೆ ಶ್ಲೋಕಗಳಿಂದ ತಾವು ಹೇಳುವ ಅರ್ಥವನ್ನ ಸಾಧನೆ ಮಾಡ್ತಾ ಇದ್ದಾರೆ. ಬ್ರಾಹ್ಮಣರು ನನಗೆ ಅತ್ಯಂತ ಪ್ರೀತಿ ಪಾತ್ರರು, ಆದ್ದರಿಂದ ನಾನು ನಿಮ್ಮಲ್ಲಿ ಕ್ಷಮೆ ಬೇಡ್ತೇನೆ ಅಂತ ಸನಕಾದಿಗಳಿಗೆ ಕ್ಷಮೆ ಬೇಡ್ತಾನವನು. ಯಾಕೆ? ಅದು ನನ್ನ ಸೇವಕರಿಂದ ನಿಮಗೆ ಅಪಚಾರವಾಗಿದೆ ಅಲ್ವಾ, ಆದ್ರಿಂದ ನಾನು ಮಾಡಿದ ಅಪಚಾರನೇ ಇದು. ವೈಕೇರಿಯಸ್ ಲಿಬಲಿಟಿ ಅಂತ ಕರೀತಾರೆ ಲೀಗಲಲ್ಲಿ. ಅಂದ್ರೆ ಯಾರು ಸ್ವಾಮಿ ಮಾಸ್ಟರ್ ಇರ್ತಾನೆ ಅವನು ಸೇವಕ ಮಾಡಿದ್ರೆ ಮಾಸ್ಟರು ತಪ್ಪು ಮಾಡ್ದಂಗೆ ಅದು. ಅದರಿಂದ ನನ್ನ ಅನುಚರರು ಜಯ ವಿಜಯರು ನಿಮಗೆ ಅಪಚಾರ ಮಾಡಿದ್ರು ಅಂದ್ರೆ ನಾನು ಮಾಡ್ದಂಗೆ ಅದು, ಆದ್ರಿಂದ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಇನ್ನೊಂದು ಶ್ಲೋಕ ಕೊಟ್ಟಿದ್ದಾರೆ. ಯನ್ನಾಮಾನಿ ಚ ಗೃಹಾತಿ ಲೋಕೋ ಭೃತ್ಯೆ ಕೃತಾಗಸಿ ಸೋ ಅಸಾಧುವಾದಸ್ತತ್ಕೀರ್ತಿಂ ಹಂತಿ ತ್ವಚಮಿವಾಮಯಃ. ಲೋಕದಲ್ಲಿ ಸಾಮಾನ್ಯವಾಗಿ ಯಾರೋ ತಪ್ಪು ಮಾಡಿದ್ರು ಅಂತಂದ್ರೆ ಆ ಯಜಮಾನನ ಹೆಸರನ್ನೇ ಹೇಳ್ತಾರೆ. ಸೇವಕ ತಪ್ಪು ಮಾಡಿದ್ರು ಕೂಡ ಯಜಮಾನನ ಹೆಸರನ್ನು ಹೇಳ್ತಾರೆ. ಸೈನಿಕರು ಸೋತ್ರು ಕೂಡ ಸೈನಿಕರು ಸೋತ್ರು ಅಂತ ಹೇಳಲ್ಲ, ಆ ದೇಶನೇ ಆ ರಾಜನೇ ಸೋತ ಅಂತಾರೆ. ಹಾಗೆ ಈ
ನಿಂದೆ ಸೇವಕರು ತಪ್ಪು ಮಾಡಿರುವ ಒಂದು ಕಾರಣಕ್ಕೋಸ್ಕರ ಯಜಮಾನನ ಕೀರ್ತಿಯನ್ನು ಹಾಳು ಮಾಡ್ತಾರಲ್ವಾ. ಆದ್ದರಿಂದ ನಾನು ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದೀನಿ, ಇವರು ಮಾಡಿದ್ದು ತಪ್ಪು, ದಯವಿಟ್ಟು ನೀವು ಕೋಪಿಸ್ಕೊಳ್ಬೇಡಿ ಅಂತ ಒಂದು ಶ್ಲೋಕ. ಆಮೇಲೆ ಇನ್ನೂ ಒಂದು 2-3 ಶ್ಲೋಕ ಕೊಡ್ತಾರೆ ವಿಷ್ಣು ತೀರ್ಥರು. ವಿಪ್ರಂ ಕೃತಾಗಸಮಪಿ ನೈವ ದೃಶ್ಯತ ಮಾಮಕಾಹ ಘ್ನತಂ ಬಹು ಶಪಂತಂ ವಾ ನಮಸ್ಕುರುತ ನಿತ್ಯಶಃ ಯಥಾಹಂ ಪ್ರಣಮೇ ವಿಪ್ರಾನ್ ಸರ್ವಕಾಲಂ ಸಮಾಹಿತಃ ತಥಾ ನಮತ ಯೂಯಂಚ ಯೋನ್ಯಥಾ ಮೇ ಸದಂಡಭಾಕ್. ಬ್ರಾಹ್ಮಣರು ಬ್ರಹ್ಮಜ್ಞಾನಿಗಳು ನಿಮ್ಮಲ್ಲಿ ಅಪರಾಧ ಮಾಡಿದರೂ ಕೂಡ ನೀವು ವಾಪಸ್ ಶಿಕ್ಷೆ ಮಾಡಬೇಡಿ ಅವರಿಗೆ. ಏನೇನೋ ಗ್ರಂಥಂ ಬಹು ಶಪಂತಂ ವಾ, ಅವರು ನಿಮಗೆ ಹೊಡೆಯಲಿ ಬೈಲಿ, ನೀವು ಮಾತ್ರ ಏನು ಮಾಡಬೇಕು? ನಮಸ್ಕೃತ ನಿತ್ಯಶಃ, ಅವರು ನಮಸ್ಕಾರವನ್ನೇ ಮಾಡಬೇಕು. ಈ ವಸಿಷ್ಠ ವಿಶ್ವಾಮಿತ್ರರ ಒಂದು ಕಥೆಯನ್ನು ಕೇಳಿರ್ತೀವಿ ನೀವು. ವಿಶ್ವಾಮಿತ್ರರು ಏನು ಮಾಡಿದ್ರು? ವಸಿಷ್ಠರ ಅಷ್ಟೂ ಮಕ್ಕಳನ್ನ ಸಾಯಿಸಿಬಿಟ್ರು, ಸುಟ್ಟಾಕ್ಬಿಟ್ರು. ಬರೀ ಮಕ್ಕಳಲ್ಲ, ಅನೇಕ ಶಿಷ್ಯರನ್ನು ಕೂಡ ಕೊಲ್ಲಿಸ್ಬಿಡ್ತಾರೆ. ಅಷ್ಟೇ ಅಲ್ಲ, ಬರೀ ಸಾಯಿಸೋದಲ್ಲ, ವೇದ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಅವರು ಸಾಯಲಿ ಅಂತ ಅದನ್ನು ವಿನಿಯೋಗ ಮಾಡ್ತಾರೆ. ವಿನಿಯೋಗ ಅಂತಂದ್ರೆ ಈ ವೇದ ಮಂತ್ರ ಇದಕ್ಕೆ ಆಗಲಿ, ಇದಕ್ಕೆ ಪ್ರಯೋಜನ ಬರಲಿ ಅಂತ ಹೇಳಿ ವಿನಿಯೋಗ ಮಾಡೋದು, ಸಂಕಲ್ಪ ಮಾಡೋದು. ಈಗ ಪುರುಷ ಸೂಕ್ತ ಇದೆ, ಪುರುಷ ಸೂಕ್ತವನ್ನು ಅಭಿಷೇಕಕ್ಕೂ ವಿನಿಯೋಗ ಮಾಡಬಹುದು, ಬೇರೆ ಬೇರೆ ಷೋಡಶೋಪಚಾರಕ್ಕೂ ವಿನಿಯೋಗ ಮಾಡಬಹುದು, ಅಥವಾ ಹೋಮ ಮಾಡಬಹುದು. ಹೀಗೆ ಒಂದೇ ಮಂತ್ರ ನಾವು ಯಾವುದರಲ್ಲಿ ವಿನಿಯೋಗ ಮಾಡ್ತೀವಿ ಅದರ ಮೇಲೆ ಹೋಗುತ್ತೆ. ಇವರೇನ್ ಮಾಡಿದ್ರು ವಿಶ್ವಾಮಿತ್ರರು? ವಸಿಷ್ಠ ವಿದ್ವೇಷಿಣಿ ಮಂತ್ರಗಳು ಅಂತಿತ್ತು. ಆ ವಸಿಷ್ಠ ವಿದ್ವೇಷಿಣಿ ಮಂತ್ರಗಳನ್ನ ಪ್ರಸಿದ್ಧ ಇದೆ ಈಗಲೂ. ಯಾಕೆ? ಆ ಮಂತ್ರಗಳನ್ನು ವಸಿಷ್ಠರ ಮೇಲೆ ಅವರು ಸಾಯ್ಬೇಕು, ಅವ್ರ ಮಕ್ಕಳು ಸಾಯ್ಬೇಕು ಅಂತ ಪ್ರಯೋಗ ಮಾಡಿದ್ದು. ಇಷ್ಟು ಮಾಡಿದ್ರೂ ಕೂಡ ವಸಿಷ್ಠರು ಮಾತ್ರ ಏನು ತಲೆಗೆ ಹೆಚ್ಕೊಳ್ಳಿಲ್ಲ. ಕೊನೆಗೆ ಅವನು ತಪಸ್ಸು, ವಿಶ್ವಾಮಿತ್ರರೆಲ್ಲ ತಪಸ್ಸು ಎಲ್ಲ ಮಾಡಾದ ಮೇಲೆ ನೀನು ಬ್ರಹ್ಮರ್ಷಿಯಾಗಿದೆಯಾ ಅಂತ ವಸಿಷ್ಠರು ವಿಶ್ವಾಮಿತ್ರರನ್ನ ಹೇಳ್ತಾರೆ, ವಿಶ್ವಾಮಿತ್ರನ ಕುರಿತು ಹೇಳ್ತಾರೆ. ಅಂದ್ರೆ ಅವ್ರಿಗೂ ಕೂಡ ವಸಿಷ್ಠರಿಗೂ ಎಷ್ಟರ ಮಟ್ಟದಲ್ಲಿ ಅವರ ಅನುಸಂಧಾನ ಇತ್ತು. ಇವನು ಬ್ರಹ್ಮರ್ಷಿ, ಇವನು ಬ್ರಾಹ್ಮಣ, ಬ್ರಹ್ಮಜ್ಞಾನಿ. ಈ ಬ್ರಹ್ಮಜ್ಞಾನಿಯಾದವನಿಗೆ ನಾನು ದ್ರೋಹವನ್ನು ಬಗಿಬಾರದು ಅಂತ ಇಷ್ಟು ಅನುಸಂಧಾನ. ಅನೇಕ ದೃಷ್ಟಾಂತಗಳು ಕೃಷ್ಣ ತಂದು ಕೊಟ್ಟ, ತನ್ನ ದೃಷ್ಟಾಂತ ಕೊಟ್ಟ ಶ್ಲೋಕದಲ್ಲಿ ವಿಷ್ಣು ತೀರ್ಥರು ಇನ್ನೂ ಅನೇಕ ದೃಷ್ಟಾಂತಗಳನ್ನ ಕೊಟ್ಟು, ಒಟ್ಟು ತಾತ್ಪರ್ಯ ಏನು ಅಂತಂದ್ರೆ ಬ್ರಹ್ಮಜ್ಞಾನಿಗಳ ಸೇವೆಯನ್ನ ಮಾಡಬೇಕು ಅನ್ನೋದ್ರಲ್ಲಿ ತಾತ್ಪರ್ಯ. ಎಂತಹ ಸೇವೆ? ಅವರು ಎಷ್ಟು ನಮ್ಮ ಮೇಲೆ ದ್ರೋಹವನ್ನು ಬಗೆದರು, ಬೈದರು, ಹೊಡೆದರು, ಮಾಡಿದ್ರು, ಅದಕ್ಕೆ ವಾಪಸ್ ನಾವು ಪ್ರತೀಕಾರವನ್ನು ಮಾಡಬಾರದು. ಅವಾಗ ನಾನು ನಿಮ್ಮ ಮೇಲೆ ಬಹಳ ಪ್ರೀತಿಯನ್ನ ಇನಿ ಎನ್ನುವ ಒಂದು ಅಂಶವನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಸರಿ, ಇಷ್ಟು ಎಲ್ಲ ಅನೇಕ ಶ್ಲೋಕಗಳಲ್ಲಿ ಅವರ ಮಹಿಮೆಯನ್ನು ಹೇಳಿ ಅವರನ್ನು ವರ್ಣನೆ ಮಾಡಿದ್ದಾನೆ. ಈಗ ಸಾಮಾನ್ಯರಿಗೆ ಏನ್ ಸಂದೇಹ ಬರುತ್ತೆ? ಹಿಂದಿನ ಶ್ಲೋಕದಲ್ಲೂ ಬಂತಲ್ಲ, ಅವನು ಕೃಷ್ಣ ಹೇಳ್ತಾನೆ, ನನಗೆ ಪರಮಾತ್ಮ ಹೇಳ್ತಾನೆ, ನನಗೆ ಲಕ್ಷ್ಮಿ ಸಿಕ್ಕಿರೋದು ಕೂಡ ಇವರ ಒಂದು ಮಹಿಮೆಯ, ಇವರ ಪಾದಧೂಳಿಯನ್ನು ಸೇವೆ ಮಾಡಿದ್ರಿಂದ, ನನಗೆ ಐಶ್ವರ್ಯ ಸಿಕ್ಕಿರೋದು ಇವರ ಪಾದಧೂಳಿಯನ್ನು ಸೇವೆ ಮಾಡಿದ್ರಿಂದ ಅಂತೆಲ್ಲ ಬಂತು. ಅದಕ್ಕೆ ತಾತ್ಪರ್ಯವನ್ನು ನೋಡಿದ್ವಿ, ಆಚಾರ್ಯ ತಾತ್ಪರ್ಯವನ್ನು ಕೂಡ. ಈಗ ವಿಷ್ಣು ತೀರ್ಥರೇ ಅದಕ್ಕೆ ಹೇಳ್ತಾರೆ, ಯಥಾ ಪ್ರಬಂಧೇನ ಬ್ರಾಹ್ಮಣಾನಾಂ ಭಗವತಾಪಿ ಮಾನ್ಯತಾಭಿಹಿತ. ಇಷ್ಟೊತ್ತು ತನಕ ಅನೇಕ ನೀವು ದೃಷ್ಟಾಂತಗಳನ್ನೆಲ್ಲ ಕೊಟ್ಟು ಏನ್ ಮಾಡಿದ್ರಿ? ಬ್ರಾಹ್ಮಣರು ಬ್ರಹ್ಮಜ್ಞಾನಿಗಳು ಅಂತಿದ್ರೆ ಪರಮಾತ್ಮನಿಗಿಂತ ಅವರು ಬಹಳ ಏನಪ್ಪ ದೊಡ್ಡವರು ಅಂತ
ಹೇಳಲಿಕ್ಕೆ ಅನೇಕ ಶ್ಲೋಕಗಳನ್ನು ಹೇಳಿದ್ರಿ. ಏನೋ ನಮಗೆ ಸಂದೇಹ ಬರುತ್ತೆ, ಏನು ಬ್ರಾಹ್ಮಣರಿಗಿಂತ ಇವನು ದೇವರಿಗಿಂತ ಬ್ರಾಹ್ಮಣರು ಶ್ರೇಷ್ಠನಾ? ಇಲ್ಲ, ಹಾಗಲ್ಲ. ಕಿಂತು ಗುರುಣಾ ಶ್ಲಾಘಿತಾ ಶಿಷ್ಯಾ ಲೋಕೆ ಖ್ಯಾತಿಂ ಗಮಿಷ್ಯಂತಿ ಲಭಂತೆ ಇತಿ ಭಾವೇನ ಏವ. ಗುರುಗಳು ಶಿಷ್ಯರನ್ನ ಶ್ಲಾಘನೆ ಮಾಡಿದರೆ ಅವಾಗ ಶಿಷ್ಯನ ಕೀರ್ತಿ ಎಲ್ಲ ಕಡೆ ಹರಡತ್ತೆ ಅನ್ನೋದು ಸಾಮಾನ್ಯ ನಿಯಮ. ಅವ್ರಿಗಿಂತ ಉತ್ತಮರು ಅಂತ ಅರ್ಥ ಅಲ್ಲ. ಅದರಂತೆ ಇಲ್ಲೂ ಕೂಡ ಪರಮಾತ್ಮ ಬ್ರಹ್ಮಜ್ಞಾನಿಗಳ ಒಂದು ಮಹಿಮೆಯನ್ನ ಹೇಳ್ತಾನೆ ಅಂತಂದ್ರೆ ಆ ಬ್ರಹ್ಮಜ್ಞಾನಿಗಳು ಇವನಿಗಿಂತ ಉತ್ತಮ ಅಂತ ಅರ್ಥ ಅಲ್ಲ. ತನ್ನ ಜ್ಞಾನವನ್ನ ಪಡೆಯುವುದು ಎಷ್ಟು ಮುಖ್ಯವಾದ ಅಂಶ. ಆ ತನ್ನ ಜ್ಞಾನವನ್ನ ಯಾರು ಪಡೆದುಕೊಂಡಿರ್ತಾರೋ ಅವರ ಮೇಲೆ ಬಹಳ ಪ್ರೀತಿ ಮಾಡ್ತೀನಿ ನಾನು ಅಂತ ತೋರಿಸೋದಿಕ್ಕೆ ಆ ಬ್ರಹ್ಮಜ್ಞಾನಿಗಳ ಒಂದು ಮಹಿಮೆಯನ್ನ ಕೊಂಡಾಡ್ತಾ ಇದ್ದಾನೆ ಅಂತ ಹೇಳಲಿಕ್ಕೆ ಒಂದು ಶ್ಲೋಕ. ತಸ್ಯಾವನಿಜ್ಯ ಚರಣೋ ತದಪಸ್ವಮೂರ್ಧ್ನಿ ಬಿಭ್ರತ್ ಜಗದ್ಗುರುತಮೋಪಿ ಸತಾಂ ಪತಿರ್ಹಿ ಬ್ರಹ್ಮಣ್ಯದೇವ ಇತಿ ಯದ್ಗುಣನಾಮಯುಕ್ತಂ ತಸ್ಯೈವ ಯಚ್ಚರಣ ಶೌಚಮಶೇಷತೀರ್ಥಂ. ತಸ್ಯ ಅವನಿಜ್ಯ ಚರಣೌ ತದಪಃ ಸ್ವಮೂರ್ಧ್ನಿ ಬಿಭ್ರತ್ ಅಂತ ಬಿಡಿಸ್ಬೇಕು. ಜಗದ್ಗುರುತಮಃ ಅಪಿ ಸತಾಂ ಪತಿ ಹಿ ಬ್ರಹ್ಮಣ್ಯದೇವಃ ಇತಿ ಯತ್ ಗುಣನಾಮ ಯುಕ್ತಂ ತಸ್ಯ ಏವ ಯಚ್ಚರಣ ಶೌಚಂ ಅಶೇಷತೀರ್ಥಂ. ಈ ಶ್ಲೋಕದ ಸಾಮಾನ್ಯ ಅರ್ಥ ಏನು ಅಂದ್ರೆ, ಯಚ್ಚರಣ ಶೌಚಂ ಅಶೇಷತೀರ್ಥಂ, ಪರಮಾತ್ಮನ ಪಾದವನ್ನ ತೊಳೆದ ನೀರಿನಿಂದ ಚರಣ ಶೌಚಂ ಅಂದರೆ ಅವನ ಪಾದವನ್ನ ತೊಳೆದ ನೀರು ಅದು ಏನಾಗಿದೆ? ಅಶೇಷ ತೀರ್ಥಂ, ಸಮಸ್ತ ಲೋಕಗಳಿಂದ ಅದು ಪವಿತ್ರವನ್ನಾಗಿ ಮಾಡುತ್ತೆ. ಆ ಪರಮಾತ್ಮನ ಪಾದವನ್ನ ತೊಳೆದ ನೀರು ಬಹಳ ಪವಿತ್ರ, ಇಡೀ ಲೋಕಕ್ಕೆ ಅದು ಪಾವಿತ್ರ್ಯವನ್ನ ತಂದುಕೊಡುತ್ತೆ. ಸಹ ಜಗದ್ಗುರುತಮಃ ಅಪಿ, ಆ ವಿಷ್ಣು ಆ ಪರಮಾತ್ಮ ಸಮಸ್ತ ಜಗತ್ತಿಗೆ ಗುರು ಅವನು. ಸತಾಂ ಪತಿ, ಸಜ್ಜನರಿಗೆ ರಕ್ಷಕ, ಸಜ್ಜನರಿಗೆ ಒಡೆಯ. ಒಡೆಯ ಅಂದ್ರೆ ಎಲ್ಲರಿಗೂ ಒಡೆಯಾನೆ, ಆದರೆ ಸಜ್ಜನರನ್ನು ರಕ್ಷಣೆ ಮಾಡ್ತಾನೆ. ಅಂತಹ ಕೃಷ್ಣ ಯಾರ ಪಾದವನ್ನ ಅವನಿಜ್ಯ, ಅವನಿಜ್ಯ ಅಂದ್ರೆ ತೊಳೆದು ಅಂತ ಅರ್ಥ. ಇಲ್ಲಿ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ನಾರದರು ಬರ್ತಾರೆ. ಕೃಷ್ಣ, ಇದು ದಶಮಸ್ಕಂದದ ವಾಕ್ಯ, ಕೃಷ್ಣನನ್ನ ನೋಡಬೇಕು, ಅವನು 16,108 ಜನರ ಹೆಂಡಂದಿರ ಜೊತೆ ಹೇಗೆ ಸಂಸಾರವನ್ನು ಮಾಡ್ತಾ ಇದ್ದಾನೆ ಅಂತ ಕೃಷ್ಣ ಬರ್ತಾನೆ ಒಂದ್ಸಲಿ. ಅಂತಹ ನಾರದ ಬರ್ತಾನೆ. ಆ ನಾರದರನ್ನ ಕೃಷ್ಣ ಪಾದಪೂಜೆ ಮಾಡ್ತಾನೆ. ಅವ್ರಿಗೆ ಬನ್ನಿ ಬನ್ನಿ ನಾರದರೇ ಅಂತ ಹೇಳಿ ಕೂಡಿಸಿ ಆ ಪಾದ ಕಮಲ, ಆ ನಾರದರ ಪಾದಕ್ಕೆ ಅಭಿಷೇಕ ಎಲ್ಲ ಮಾಡಿ ಆ ನೀರನ್ನ ತನ್ನ ತಲೆ ಮೇಲೆ ಹಾಕೊಳ್ತಾನೆ ಕೃಷ್ಣ. ಅದು ಎಂತಹ ಕೃಷ್ಣ ಅವನು ಅಂತಂದ್ರೆ, ಅವನ ಪಾದದ ನೀರಿಂದ ಎಲ್ಲ ಇಡೀ 3 ಲೋಕಗಳು ಪಾವನವಾಗತ್ತೆ. ಇಡೀ ಜಗತ್ತಿಗೆ ಒಡೆಯ ಅವನು, ಇಡೀ ಜಗತ್ತಿಗೆ ಗುರು. ಅಂತಹ ಕೃಷ್ಣ ಏನ್ ಮಾಡ್ದ? ಬ್ರಾಹ್ಮಣರ ಬ್ರಹ್ಮಜ್ಞಾನಿಗಳ ನೀರನ್ನ ತನ್ನ ತಲೆ ಮೇಲೆ ಹಾಕೊಂಡು ಏನ್ ಮಾಡ್ದ ಅಂತಂದ್ರೆ, ಬ್ರಹ್ಮಣ್ಯ ದೇವ ಇತಿ ಯದ್ ಗುಣನಾಮ ಯುಕ್ತಂ. ಆ ನಾರದರ ಪಾದವನ್ನ ತೊಳೆದು ಆ ನೀರನ್ನ ತನ್ನ ತಲೆ ಮೇಲೆ ಹಾಕೊಂಡ. ಆದ್ದರಿಂದ ಅವನು ಭಕ್ತವತ್ಸಲ, ಬ್ರಾಹ್ಮಣ ವತ್ಸಲ, ಬ್ರಹ್ಮಜ್ಞಾನಿ ವತ್ಸಲ ಅಂತ ಅವನಿಗೆ ಬ್ರಹ್ಮಣ್ಯ ದೇವ ಅಂತ ಹೆಸರಿದೆ.
ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಅಂತ ದಿನ ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ ಹೇಳ್ಕೊಳ್ತೀವಲ್ವ. ಬ್ರಹ್ಮಣ್ಯ ದೇವ ಅಂದ್ರೇನು? ಬ್ರಹ್ಮಣಿ ಸಾಧು ಅಂದ್ರೆ ಬ್ರಹ್ಮಜ್ಞಾನಿಗಳ ಮೇಲೆ ಬಹಳ ಪ್ರೀತಿ ಅವನಿಗೆ. ಆ ಹೆಸರನ್ನ ಸಾರ್ಥಕ ಮಾಡಿಕೊಂಡ ಇಷ್ಟು ಕೆಲಸ ಮಾಡಿ. ಅವನಿಗೆ ಯದ್ಗುಣನಾಮ ಯುಕ್ತಂ ತಸ್ಯೈವ. ಆ ಅವನಿಗೆ ಬ್ರಹ್ಮಣ್ಯ ದೇವ ಅಂತ ಏನು ಹೆಸರಿತ್ತು ಅದು ಯಥಾರ್ಥವಾಯಿತು. ವಿಷ್ಣು ಸಹಸ್ರನಾಮದಲ್ಲೂ ಬರುತ್ತಲ್ಲ, ಬ್ರಹ್ಮಣ್ಯೋ ಬ್ರಾಹ್ಮಣ ಪ್ರಿಯ ಅಂತ ವಿಷ್ಣು ಸಹಸ್ರನಾಮದಲ್ಲೂ ಬರುತ್ತೆ. ಆ ಹೆಸರುಗಳನ್ನ ಸಾರ್ಥಕ ಮಾಡಿಕೊಂಡ. ಹೇಗೆ? ಆ 16,000 ಸ್ತ್ರೀಯರನ್ನ ಹೇಗೆ ಇವನು ಸಂತೋಷಪಡಿಸ್ತಾ ಇದ್ದಾನೆ ಅಂತ ನೋಡಬೇಕು ಅಂತ ನಾರದರು ಬ್ರಹ್ಮಜ್ಞಾನಿಗಳು ಬಂದರೆ ಅವರ ಒಂದು ಪಾದವನ್ನು ತೊಳೆದು ತನ್ನ ತಲೆ ಮೇಲೆ ಹಾಕೊಂಡು ಎಲ್ಲರಿಗೂ ತಲೆ ಮೇಲೆ ಹಾಕಿ ಬ್ರಹ್ಮಣ್ಯ ದೇವ ಅಂತ ಒಂದು ಹೆಸರನ್ನು ಸಾರ್ಥಕಪಡಿಸಿಕೊಂಡ. ಅದು ಏನಾಗಿತ್ತು ಅಂತ ಕೇಳಿದ್ರೆ, ಬ್ರಹ್ಮಜ್ಞಾನಿಗಳ ಮೇಲೆ ಹೇಗೆ ಅವರನ್ನ ಸಂತೋಷಪಡಿಸಬೇಕು ಅಂತ ತೋರಿಸೋದಿಕ್ಕೋಸ್ಕರ ಹೀಗೆಲ್ಲ ಮಾಡ್ದ. ಈ ಶ್ಲೋಕದಲ್ಲಿ ಇದನ್ನ ಹಿಂದಿಂದನೂ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಹೊಸದಾಗಿ ಬಂದಿದ್ದೇನಪ್ಪ ಅಂತಂದ್ರೆ, ಇವನಿಗಿಂತ ಉತ್ತಮರು ಅಂತ ಅರ್ಥ ಅಲ್ಲ. ಯಾಕೆ? ಇವನ ಪಾದದಲ್ಲಿರುವ ನೀರನ್ನ, ಪಾದೋದಕವನ್ನ ಎಲ್ಲ ಕಡೆ ಹಾಕಿ ಎಲ್ಲವೂ ಪವಿತ್ರವಾಗುವಂತೆ ಇದ್ದಾಗ ಇವನೇ ಉತ್ತಮ, ಎಲ್ಲರಿಗೂ ಗುರು ಇವನು. ಆದ್ರೂ ಹೀಗೆ ನಡ್ಕೊಳ್ಬೇಕು ಅಂತ ತೋರಿಸೋದಕ್ಕೋಸ್ಕರ ಇವನು ಈ ಕಾರ್ಯಗಳನ್ನ ಮಾಡಿದ. ಅದನ್ನ ಭೃಗು ಋಷಿಗಳು ಬಂದಾಗಲೂ ಕೂಡ ಬರೀ ಇಲ್ಲಿ ನಾರದರದು ದೃಷ್ಟಾಂತ ಅಲ್ಲ, ವೈಕುಂಠಕ್ಕೆ ಭೃಗು ಋಷಿಗಳು ಬಂದಾಗಲೂ ಕೂಡ ಅವರ ಪಾದ ಸೇವೆಯನ್ನ ಮಾಡಿ ಅವನು ಬ್ರಹ್ಮಣ್ಯ ಎನ್ನುವ ಹೆಸರನ್ನ ಉಳಿಸ್ಕೊಂಡಿದ್ದಾನೆ. ಹಾಗೆ ಸುಧಾಮ ಕುಚೇಲ ಬಂದಾಗಲೂ ಕೂಡ ಅವನು ಬ್ರಹ್ಮಜ್ಞಾನಿಯೇ, ಅವನಿಗೂ ಕೂಡ ಸತ್ಕಾರವನ್ನು ಮಾಡಿದ್ದಾನೆ. ಆದ್ದರಿಂದ ಇವನು ಬ್ರಹ್ಮಜ್ಞಾನಿಗಳಿಗೆ ಬಹಳ ಪ್ರೀತಿಪಾತ್ರನಾದವನು ಅಂತ ತೋರಿಸಿ, ಇವನು ಸರ್ವೋತ್ತಮ ಅನ್ನೋದನ್ನ ಏನು ಕಳ್ಕೊಂಡಿಲ್ಲ, ಇವನು ಸರ್ವೋತ್ತಮತ್ವ ಹಾಗೇ ಇದೆ, ಇನ್ನು ಗಟ್ಟಿ ಮಾಡಿಕೊಂಡ ಅಂತ ಈ ಶ್ಲೋಕದಿಂದ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಕೆಲವು ಶ್ಲೋಕಗಳನ್ನು ಕೊಡ್ತಾರೆ. ದಶಮಸ್ಕಂದದಲ್ಲೇ ಬರುವ ಶ್ಲೋಕ, ಯಸ್ಮಾತ್ ಬ್ರಹ್ಮಕುಲಂ ಬ್ರಹ್ಮನ್ ಶಾಸ್ತ್ರಯೋನೇ ಸ್ತವಾತ್ಮನಃ ಸಭಾದಯತಿ ಸದ್ದಾಮ ತದ್ಬ್ರಹ್ಮಣ್ಯ ಗುಣೋ ಭವಾನ್ ಅಂತ ಒಂದು ಶ್ಲೋಕ. ದೃಷ್ಟ್ವಾ ಬ್ರಹ್ಮಣ್ಯ ದೇವಸ್ಥಂ ಅವರುಹ್ಯ ನಿಜಾಸನೆ ಉಪವೇಶ್ಯಾರ್ಹಯಾಂಚಕ್ರೆ ಯಥಾತ್ಮಾನಂ ದಿವೌಕಸಃ ಅಂತ ಈ ಕುಚೇಲಂದ ದೃಷ್ಟಾಂತ ಹೇಳಿದ್ನಲ್ಲ, ಅದು ಕೂಡ ಇಲ್ಲಿ ವಿಷ್ಣು ತೀರ್ಥರು ಆ ಶ್ಲೋಕವನ್ನು ಕೊಟ್ಟಿದ್ದಾರೆ. ಆ ಕುಚೇಲನನ್ನ ನೋಡಿದ ತಕ್ಷಣ ಆ ಕೃಷ್ಣ ಇದ್ರ ಮೇಲೆ ಕೂತಿದ್ದ, ಸಿಂಹಾಸನದ ಮೇಲೆ. ಅದರಿಂದ ಕೆಳಗೆ ಇಳಿದು ಬಂದು ಅವನನ್ನ ಆ ಆಸನದಲ್ಲಿ ಕೂಡಿಸಿ ಅವನು ಹೇಗೆ ಪೂಜೆ ಮಾಡ್ದ ಕುಚೇಲನನ್ನ ಅಂತಂದ್ರೆ, ದೇವತೆಗಳು ಪರಮಾತ್ಮನನ್ನ ಹೇಗೆ ಪೂಜೆ ಮಾಡ್ತಾರೋ ಆ ತರಹ ಕೃಷ್ಣ ಕುಚೇಲನಿಗೆ ಪೂಜೆ ಮಾಡಿದ. ಯಥಾ ಆತ್ಮಾನಂ ದಿವೌಕಸಃ. ದಿವೌಕಸಃ ಅಂತಂದ್ರೆ ದೇವತೆಗಳು ಪರಮಾತ್ಮನನ್ನ ಯಾವ ರೀತಿಯಿಂದ ಪೂಜೆ ಮಾಡ್ತಾರೋ ಅಷ್ಟು ಶ್ರದ್ಧೆಯಿಂದ ಕುಚೇಲನನ್ನ ಕರೆದು ಆಸನದಲ್ಲಿ ಕೂಡಿಸಿ ಅವನಿಗೆ ಎಲ್ಲ ತರಹ ಸೇವೆಯನ್ನು ಮಾಡಿದ. ಸೇವೆ ಮಾಡಿದ ಅನ್ನೋದಕ್ಕಿಂತ ಅವನನ್ನು ಬಹಳ ಸಂತೋಷಪಡಿಸಿದ. ಅದರಂತೆ ನೀವು ಕೂಡ ಬ್ರಹ್ಮಜ್ಞಾನಿಗಳನ್ನು ಸಂತೋಷಪಡಿಸಬೇಕು ಅಂತ ಆ ದೃಷ್ಟಾಂತವನ್ನು ಕೂಡ ವಿಷ್ಣು ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಇನ್ನ ಕೊನೆ ಶ್ಲೋಕ
ಈ ಮಹತ್ ಸೇವಾ ಪ್ರಶಂಸಾ ಪ್ರಕರಣದಲ್ಲಿ ಕೊನೆ ಶ್ಲೋಕ ಇದು ದ್ವಿತೀಯ ಸ್ಕಂದ ಭಾಗವತದಲ್ಲಿ ಬಂದಿರುವ ಶ್ಲೋಕ. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸಾ ಆಭೀರಕಂಕಾಯವನಾಶ್ರಕಾದಯ ಏನ್ಯೇ ಚ ಪಾಪಾ ಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಈ ಶ್ಲೋಕಕ್ಕೆ ಅವತರಣಿಕೆ ಕೊಡಬೇಕಾದ್ರೆ ವಿಷ್ಣು ತೀರ್ಥರು ಹೇಳ್ತಾರೆ, ಯಾವ ಪರಮಾತ್ಮನ ದಾಸರು ಅಂತಿದ್ದಾರಲ್ಲ, ಅಂತಹ ಭಾಗವತರ ಪಾದೋದಕ ಅಂದ್ರೆ ಅವರ ಪಾದವನ್ನ ತೊಳೆದು ಆ ಬಂದ ಪಾದೋದಕ ನೀರೇನಿದೆ ಅದನ್ನ ಧಾರಣೆ ಮಾಡಿದರೆ ಎಂತೆಂತಹ ಪಾಪಗಳು ಕೂಡ ದೂರ ಹೋಗ್ತವಂತೆ. ಮಹಾಪಾತಕಿ ನಾಮಪಿ ಶುದ್ಧಿ. ದೊಡ್ಡ ದೊಡ್ಡ ಪಾಪ ಮಾಡಿ ಬೇರೆ ಬೇರೆ ಯೋನಿಗಳಲ್ಲಿ ಯಾರ್ಯಾರು ಹುಟ್ಟಿರ್ತಾರಲ್ಲ ಅವರನ್ನ ಶುದ್ಧಿ ಮಾಡುವಂತಹ ಒಂದು ಪವರ್ ಯಾವುದಕ್ಕಿದೆ? ಬ್ರಹ್ಮಜ್ಞಾನಿಗಳ ಪಾದೋದಕದಲ್ಲಿದೆ. ತೀರ್ಥಗೆರೆ ಅದರ ಅಷ್ಟು ಮಹಿಮೆ ಅವರ ಪಾದೋದಕದಲ್ಲಿದೆ. ಅಂತಹ ಹರಿಭಕ್ತರನ್ನು ಯಾರು ಸೇವೆ ಮಾಡ್ತಾರಲ್ಲ ಅವರ ಮೇಲೆ ನನಗೆ ಬಹಳ ಪ್ರೀತಿ. ಅಂತಹ ಮಹಿಮೆಯನ್ನ ತಂದು ಕೊಟ್ಟಿದ್ ಯಾರಿಂದ? ಈ ಜ್ಞಾನಿಗಳ ಪಾದೋದಕವನ್ನ ಧಾರಣೆ ಮಾಡುವುದರಿಂದ ಎಲ್ಲರೂ ಶುದ್ಧರಾಗ್ತಾರೆ ಅಂತ ಹೇಳ್ತಾ ಇದ್ದಾರಲ್ವಾ. ಅಂತಹ ಪಾದೋದಕಕ್ಕೆ ಆ ಮಹತ್ವ ಬಂದಿದ್ಯಾಕೆ? ಯಾಕೆ ಅಂದ್ರೆ ಬ್ರಹ್ಮಜ್ಞಾನವನ್ನ ಪಡೆದಿದ್ರು. ಆದ್ದರಿಂದ ಯಾರಿಗೆ ಮಹಿಮೆ ಬಂತು? ಪರಮಾತ್ಮನಿಗೆ ಬಂತು. ಅಂತಹ ಪ್ರಭವಿಷ್ಣವೇ ನಮಃ. ಅಂತಹ ಪರಮಾತ್ಮನನ್ನ ನಾನು ನಮಸ್ಕಾರ ಮಾಡ್ತೀನಿ ಅಂತ ಶುಕಾಚಾರ್ಯರು ಭಾಗವತದಲ್ಲಿ ಹೇಳ್ತಾರೆ. ಈ ಶ್ಲೋಕದ ಸಾಮಾನ್ಯ ಅರ್ಥ ಏನು ಅಂದ್ರೆ, ಇಲ್ಲಿ ಎಲ್ಲ ಬೇರೆ ಬೇರೆ ಜಾತಿಗಳು ಕೊಟ್ಟಿದ್ದಾರೆ. ಕಿರಾತ, ಹೂಣ, ಆಂಧ್ರ, ಪುಲಿಂದ, ಪುಲ್ಕಸ, ಆಭೀರ, ಕಂಕ ಆಗ್ಬೇಕಿದು, ಕಂಕ, ಆಮೇಲೆ ಯವನ, ಶಕ, ಆದಯ, ಇವೆಲ್ಲರೂ ಕೂಡ ಇವರೆಲ್ಲ ಏನಪ್ಪ? ಇವರಿಷ್ಟೇ ಅಲ್ಲ, ಏನ್ಯೇ ಚ ಪಾಪಾಹ, ಬೇರೆ ಬೇರೆ ಪಾಪಿಷ್ಟರಾದವರು ಎಲ್ಲರೂ ಕೂಡ ಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ, ಯಾರ ಆಶ್ರಯವನ್ನು ಹೊಂದಿ ಶುದ್ಧರಾಗುತ್ತಾರೋ ಅಂತಹ ಪ್ರಭವಿಷ್ಣವೇ ನಮಃ, ಅಂತಹ ವಿಷ್ಣುವಿಗೆ ನಮಸ್ಕಾರ ಅಂತ. ಇದು 2ನೇ ಸ್ಕಂದ 4ನೇ ಅಧ್ಯಾಯದಲ್ಲಿ ಒಂದು 16 ಶ್ಲೋಕಗಳಲ್ಲಿ ಪರಮಾತ್ಮನ ಮಹಿಮೆಯನ್ನ ಕೊಂಡಾಡುವಂತಹ ಶ್ಲೋಕಗಳೆಲ್ಲ ಇದೆ. ಅದರಲ್ಲೂ ಒಂದು ಶ್ಲೋಕ ಇದು. ಅದನ್ನು ಆರಿಸ್ಕೊಂಡಿದ್ದಾರೆ ವಿಷ್ಣು ತೀರ್ಥರು. ಯಾಕೆ ಅಂದ್ರೆ ಆ ಪರಮಾತ್ಮನ ಭಕ್ತರ ಪಾದೋದಕ ಎಷ್ಟು ಮಹಿಮೆ ಇದೆ, ಆದ್ರಿಂದ ಆ ಪರಮಾತ್ಮನಿಗೆ ಎಷ್ಟು ಮಹಿಮೆ ಇರಬೇಕು ಅಂತ ಶುಕಾಚಾರ್ಯರು ಭಾಗವತದ ದ್ವಿತೀಯ ಸ್ಕಂದದಲ್ಲಿ ಕೊಂಡಾಡಿದರೆ ಇವರು ಅದು ಬೇಕಾಗಿತ್ತು. ಯಾಕೆ ಅಂದ್ರೆ ಪರಮಾತ್ಮನ ಭಕ್ತರಿಂದ ಇಷ್ಟು ಮಹಿಮೆ ಇದೆಯಲ್ವಾ, ಆದ್ರಿಂದ ಅಂತಹ ಬ್ರಹ್ಮಜ್ಞಾನಿಗಳ ಸೇವೆಯನ್ನು ಮಾಡಬೇಕು ಅಂತ ಈ ಶ್ಲೋಕದಲ್ಲಿ ಬಂದಿರೋದನ್ನು ಆರಿಸ್ಕೊಂಡು ಈ ಶ್ಲೋಕವನ್ನು ಕೊಟ್ಟಿದ್ದಾರೆ. ಅಂದ್ರೆ ಈ ಶ್ಲೋಕದ ನಾ ಹೇಳಿದ್ನಲ್ಲ ಸಾಮಾನ್ಯ ಅರ್ಥ. ಇದಕ್ಕೆಲ್ಲ ವ್ಯಾಖ್ಯಾನಕಾರರು ವಿಜಯಧ್ವಜರೆಲ್ಲ ಕಿರಾತ ಅಂದ್ರೆ ಯಾವುದು, ಹೂಣ ಅಂದ್ರೆ ಯಾರು, ಆಂಧ್ರ ಅಂದ್ರೆ ಯಾರು, ಎಲ್ಲ ಜಾತಿಗಳ ಹೇಗೆ ಹುಟ್ಟಿದ್ದಾರೆ ಅಂತ ವಿವರಣೆ ಮಾಡಿದ್ದಾರೆ ಎಲ್ಲರೂ. ಇವರು ಯಾರು? ವಿಜಯಧ್ವಜರು. ಪುಲ್ಕಸಾಹ, ಯವನಾಹ, ಆಭೀರಾಹ, ಕಂಕಾಹ. ಈಗ ಯವನರು ಯಾರಪ್ಪ ಅಂತಂದ್ರೆ ನೃಪಾತ್ ವೈಶ್ಯಜಾತಾಹ, ಬ್ರಾಹ್ಮಣಾತ್ ಅಂಬಷ್ಟಸ್ಯ ಕನ್ಯಾಯಾಂ ಜಾತಾಹ ಆಭೀರಾಹ. ಆ ಒಂದೊಂದು ಕೂಡ
ಅದೊಂದು ಜಾತಿಗಳು, ಎಲ್ಲ ನೀಚವಾದ ಕುಲಗಳು. ಆ ನೀಚರಾದ ಕುಲಗಳಲ್ಲಿ ಹುಟ್ಟಿರುವ ವ್ಯಕ್ತಿಗಳು ಅಂತ ಯಾರಿರ್ತಾರಲ್ಲ, ಅವರೆಲ್ಲರೂ ಕೂಡ ಮತ್ತು ಏನ್ಯೇಚ ಪಾಪಾಹ, ಬೇರೆ ಬೇರೆ ಪಾಪಯೋನಿಗಳಲ್ಲಿ ಪಾಪ ಕೃತ್ಯಗಳಿಂದ, ಅಂದ್ರೆ ಪಾಪವನ್ನು ಮಾಡಿ ಹೀನ ಕುಲದಲ್ಲಿ ಜನಿಸಿರಬಹುದು, ಅವೆಲ್ಲರೂ ಕೂಡ ಯಾರು ಯದಪಾಶ್ರಯಾಶ್ರಯ, ಈ ಯದಪಾಶ್ರಯಾಶ್ರಯಾತ್ ಅನ್ನೋದೇ ತುಂಬಾ ಮುಖ್ಯವಾದ ಪದ ಈ ಶ್ಲೋಕದಲ್ಲಿ. ಯದಪಾಶ್ರಯ ಅಂತಂದ್ರೆ ಅಲ್ಲಿ ಎರಡಿದೆ ನೋಡಿ, ಆಶ್ರಯಾಶ್ರಯ ಅಂತ ಎರಡು ಶಬ್ದ ಎರಡು ಸಲಿ ಬಂದಿದೆ. ಅಲ್ಲಿ ಯದಪಾಶ್ರಯ ಅಂದ್ರೆ ಭಗವದ್ಭಕ್ತರು ಅಂತ ಅರ್ಥ, ಬ್ರಹ್ಮಜ್ಞಾನಿಗಳು ಅಂತ ಅರ್ಥ. ಅದು ಹೆಂಗ್ರಿ ಅರ್ಥ ಆಗತ್ತೆ? ಯದಪಾಶ್ರಯ ಅಂದ್ರೆ ಬ್ರಹ್ಮಜ್ಞಾನಿಗಳು ಅಂದ್ರೆ ಯಾವ ಪರಮಾತ್ಮನನ್ನ ಬಿಟ್ಟು ಬೇರೆಯವರು ಆಶ್ರಯರು ಇಲ್ಲವೋ ಅಂತಹವರು ಯದಪಾಶ್ರಯರು. ಯಸ್ಮಾದ್ ಅನ್ಯಃ ಆಶ್ರಯ ಯೇಷಾಂ ನಾಸ್ತಿ, ಯಾವ ಪರಮಾತ್ಮನನ್ನ ಬಿಟ್ಟು ಅವರಿಗೆ ಬೇರೆ ಆಶ್ರಯರೇ ಇಲ್ಲ, ಅಂದ್ರೆ ಅವ್ರಿಗೆ ಏನೇ ತೊಂದರೆ ಆದರೂ ಕೂಡ ಭಗವಂತನಂತರ ಹತ್ರನೇ ಹೋಗುವವರು ಅಂತ ಅರ್ಥ. ಅವ್ರು ಯಾರು? ಅವ್ರು ಯದಪಾಶ್ರಯರು, ಅಂದ್ರೆ ಭಾಗವತರು, ಬ್ರಹ್ಮಜ್ಞಾನಿಗಳು. ಅವರ ಆಶ್ರಯ ಇನ್ನೊಂದು ಎರಡನೇ ಆಶ್ರಯ. ಅವರ ಆಶ್ರಯ ಅಂದ್ರೆ ಅಂತಹ ಬ್ರಹ್ಮಜ್ಞಾನಿಗಳ ಸೇವಾ ಮಾಡುವುದರಿಂದ ಅಂತ ಅರ್ಥ. ತೇಷಾಂ ಆಶ್ರಯಾತ್ ಅಂದ್ರೆ ಸೇವಾರೂಪಾತ್, ಆ ಬ್ರಹ್ಮಜ್ಞಾನಿಗಳ ಸೇವೆ ಮಾಡುವುದರಿಂದ ಈ ಎಲ್ಲ ಬೇರೆ ಬೇರೆ ಕುಯೋನಿಗಳಲ್ಲಿ ಹುಟ್ಟಿದ ವ್ಯಕ್ತಿಗಳು ಅಥವಾ ಪಾಪ ಮಾಡಿದ ನಾವೆಲ್ಲರೂ ಕೂಡ ಶುದ್ಧಂತಿ. ಶುದ್ಧಂತಿ ಅಂದ್ರೆ ನಿಷ್ಪಾಪಾಹ ಭವಂತಿ, ಪಾಪಗಳನ್ನ ಕಳೆದುಕೊಳ್ತಾರೆ. ಯಾರ ಮಹಿಮೆಯಿಂದ? ವಸ್ತುತಃ ಭಾಗವತರ ಸೇವೆ ಮಾಡುವುದರಿಂದ ಭಾಗವತರು ಪಾಪವನ್ನು ಕಳೀತಾರೆ ಅಂತ ಅರ್ಥ ಬರುತ್ತೆ. ಆದರೆ ಆ ಭಾಗವತರಿಗೂ ಕೂಡ ಇಂತಹ ಮಹಿಮೆ ಯಾತಿಗೆ ಬಂದಿದ್ದು? ಪರಮಾತ್ಮನ ಜ್ಞಾನ ಉಳ್ಳವರು ಆದ್ದರಿಂದ ಇದು ಪರಮಾತ್ಮನಿಗೆ ಈ ಮಹಿಮೆ ಹೋಗುತ್ತೆ ಅಂತ. ತಸ್ಮೈ ಪ್ರಭವಿಷ್ಣವೇ ನಮಃ, ಅಂತಹ ವಿಷ್ಣುವಿಗೆ ನಮಸ್ಕಾರ ಅಂತ ಈ ಶ್ಲೋಕದಲ್ಲಿ ವಿಷ್ಣು ತೀರ್ಥರು ಮತ್ತೆ ಆ ಭಗವದ್ಭಕ್ತರ ಸೇವೆಯನ್ನ ಮಾಡಬೇಕು ಅಂತ ಆ ಮಹತ್ ಸೇವಾ ಅದರ ಮಹತ್ವವನ್ನ ತಿಳಿಸ್ತಾ ಇದ್ದಾರೆ. ಮತ್ತು ವಿಷ್ಣು ತೀರ್ಥರು ಒಂದೊಂದು ಎರಡು ಶ್ಲೋಕ ಕೊನೆಯಲ್ಲಿ ಹೇಳ್ತಾರೆ. ಈ ಪ್ರಕರಣದ ಕೊನೆಯಲ್ಲಿ ಆ ದ್ವಾದಶ ಸ್ಕಂದದಲ್ಲಿ ಬಂದಿರುವ ಶ್ಲೋಕ, ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯಾಃ ತೇ ಪುನಂತ್ಯುರುಕಾಲೇನ ಯೂಯಂ ದರ್ಶನ ಮಾತ್ರತಃ ಬ್ರಾಹ್ಮಣೇಭ್ಯೋ ನಮಸ್ಯಾಮೋ ಯೇ ಅಸ್ಮದ್ರೂಪಂ ತ್ರಯೀಮಯಂ ಬಿಭ್ರತ್ಯಾತ್ಮಸಮಾಧಾನಂ ತಪಸ್ವಾಧ್ಯಾಯ ಸಂಯಮೈಃ ಶ್ರವಣಾತ್ ದರ್ಶನಾದ್ವಾಪಿ ಮಹಾಪಾತಕಿನೋಪಿ ಚ ಶುದ್ಧೇರನ್ ಅಂತ್ಯಜಾಶ್ಚಾಪಿ ಕಿಮು ಸಂಭಾಷಣಾದಿಭಿಃ ಅಂತ ದ್ವಾದಶ ಸ್ಕಂದದಲ್ಲಿ ಬರುವ ಶ್ಲೋಕ. ಆ ಶ್ಲೋಕದ ತಾತ್ಪರ್ಯ ಏನು ಅಂದ್ರೆ, ಈಗೇನು ಅವರು ವಿಷ್ಣು ತೀರ್ಥರು ಹೇಳಿದ್ರು ಅದಕ್ಕೆ ಸಮಾಖ್ಯ ರೂಪವಾಗಿ ದ್ವಾದಶ ಸ್ಕಂದದಲ್ಲಿ ಈ ಶ್ಲೋಕಗಳು ಬಂದಿದೆ. ನಾವು ಯಾವುದೋ ತೀರ್ಥಕ್ಕೆ ಹೋಗ್ತೀವಿ, ಕಾವೇರಿ ಸ್ನಾನ ಅಂತ ಕಾವೇರಿ ಸ್ನಾನಕ್ಕೆ ಹೋಗ್ತೀವಿ, ಗಂಗಾ ಸ್ನಾನ ಅಂತ ಗಂಗಾ ನದಿಗೆ ಹೋಗ್ತೀವಿ. ಅದು ಬರೀ ನೀರಲ್ಲ ಅಂತಾರೆ. ನಹಿ ಅಮ್ಮಯಾನಿ ತೀರ್ಥಾನಿ, ಅದು ಕೇವಲ ನೀರಲ್ಲ ಅದು. ಆಮೇಲೆ ಯಾವುದೋ ಪ್ರತಿಮೆಗಳನ್ನು ನೋಡ್ತೀವಿ ಅಲ್ವಾ, ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ರಾಮದೇವರೋ ಕೃಷ್ಣನೋ ನರಸಿಂಹನೋ ಯಾವುದೋ ಪ್ರತಿಮೆಗಳೆಲ್ಲ ಇರುತ್ತೆ. ಅದು ಕೇವಲ ಪ್ರತಿಮೆ, ಕಲ್ಲು ಮಣ್ಣು ರೂಪದಲ್ಲಿ ಇರುವ ಪ್ರತಿಮೆಗಳಲ್ಲ. ಇನ್ನೇನು ಅಂತ ಕೇಳಿದ್ರೆ ಅವೆಲ್ಲವೂ ಕೂಡ ಆ ನೀರಿನಲ್ಲಿ ಅಭಿಮಾನಿ ದೇವತಾ ಇರ್ತಾರೆ. ಆ ಪ್ರತಿಮೆಗಳಲ್ಲಿ ತತ್ತದಭಿಮಾನಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ದೇವರು, ಅದು ನರಸಿಂಹ ಇರ್ಬೋದು, ಪ್ರಾಣದೇವರಿರ್ಬೋದು, ವೆಂಕಟೇಶ ದೇವರಿರ್ಬೋದು, ಅದೆಲ್ಲವೂ ಕೂಡ ದೇವತೆಗಳಿಂದ ಅದರಲ್ಲಿ ಸನ್ನಿಧಾನ, ವಿಶೇಷ ಸನ್ನಿಧಾನ ಇರುತ್ತೆ. ಆದ್ದರಿಂದ ನಾವು ಆ ಜಲವನ್ನ ಪಾನ ಮಾಡಿದರೆ ಅದನ್ನ ತೀರ್ಥ ಅಂತ ಕರಿತೀವಿ. ಯಾಕೆ? ಅದರಲ್ಲಿ ಆ ಪರಮಾತ್ಮನ ದೇವತೆಯ ಸನ್ನಿಧಾನವಿರುವುದರಿಂದ ಅದು ನಮ್ಮ ಪಾಪಗಳನ್ನ ಅದು ಕಳೆದು ಹಾಕತ್ತೆ.
ಆದರೆ ನೋಡಿ, ಇದು ತೇಪುನಂತಿ ಉರುಕಾಲೇನ, ಈ ಕ್ಷೇತ್ರಗಳ ದರ್ಶನದಿಂದ ಅಲ್ಲಿ ಹೋಗಿ ಸೇವೆ ಮಾಡಿ ಅಲ್ಲೇ ಒಂದು 10 ದಿನ ಇದ್ದು ಅಲ್ಲಿ ಆ ಪುಣ್ಯಕ್ಷೇತ್ರಗಳಲ್ಲಿ ನಾವು ಹೋಗಿ ಸೇವೆ ಮಾಡಿದ್ರೆ ಅದು ಬಹಳ ದಿನಗಳಾದ ಮೇಲೆ, ಎಷ್ಟೋ ವರ್ಷಗಳಾದ ಮೇಲೆ, ಅಥವಾ ಎಷ್ಟೋ ಜನ್ಮಗಳಾದ ಮೇಲೆ ಫಲ ಕೊಡುತ್ತೆ. ಎಲ್ಲಿ? ಆ ತೀರ್ಥಕ್ಷೇತ್ರಗಳ ಸೇವನೆಯಿಂದ. ಅದು ಹೇಗೆ ಫಲ ಕೊಡುತ್ತಪ್ಪ ಅದು ಅಂತಂದ್ರೆ, ನೇರವಾಗಿ ಫಲ ಕೊಡೋದಿಲ್ಲ. ಈಗ ನಾವೆಲ್ಲೋ ಹೋಗ್ತೀವಿ, ಗಂಗಾ ಸ್ನಾನ ಮಾಡ್ತೀವಿ, ಮತ್ತೆ ಇನ್ನೆಲ್ಲೋ ಹೋಗ್ತೀವಿ, ಯಾರೋ ದೇವರನ್ನ ದೇವಸ್ಥಾನದಲ್ಲಿ ದೇವರನ್ನ ನೋಡ್ತೀವಿ, ಅಲ್ಲಿ ಹೋಗಿ ಸೇವೆ ಮಾಡ್ತೀವಿ ಅಂತಂದ್ರೆ ನಮಗೆ ಅದರಿಂದ ಬ್ರಹ್ಮಜ್ಞಾನ ಆಗೋದಿಲ್ಲ ನೇರವಾಗಿ. ಮತ್ತೆ ಇನ್ ಹೇಗೆ ಮಾಡತ್ತದು ಅಂತ ಕೇಳಿದ್ರೆ, ಅಲ್ಲಿ ಹೋಗಿ ಸೇವೆ ಮಾಡಿದ್ರಿಂದ ಆ ಎಲ್ಲಾ ಪುಣ್ಯದಿಂದ ಬ್ರಹ್ಮಜ್ಞಾನಿಗಳು ಸಿಗುವಂತೆ ಆ ಪುಣ್ಯಕ್ಕೆ ಅಲ್ಲಿ ಹೋಗಿ ಸೇವೆ ಮಾಡಿದ್ರ ಫಲ. ನಾವು ಏನೋ ಹೋಗಿ ಒಂದು 10 ದಿನ ಇನ್ನೆಲ್ಲೋ ಸೇವೆ ಮಾಡಿದ್ವಿ ಅಂತಂದ್ರೆ ಅದರಿಂದ ನಮಗೆ ನೇರವಾಗಿ ಪರಮಾತ್ಮನ ಜ್ಞಾನ ಸಿಕ್ಬಿಡೋದಿಲ್ಲ. ಆ ಬ್ರಹ್ಮಜ್ಞಾನಿಗಳು ಸಿಗುವಂತೆ ಆ ಕ್ಷೇತ್ರಗಳ ಸೇವೆಯಿಂದ ಆ ಫಲ ಏನ್ ಬರುತ್ತಲ್ವಾ, ಆ ಫಲಕ್ಕೆ ಇದೇ ಏನು ಕಾರ್ಯ. ಆ ಬ್ರಹ್ಮಜ್ಞಾನಿಗಳು ಸಿಕ್ಕಿದ ಮೇಲೆ ಅವರ ಸೇವೆಯನ್ನು ಮಾಡಿದಾಗ ಅದರಿಂದ ಮತ್ತೆ ಆ ಪರಮಾತ್ಮನ ಜ್ಞಾನ, ಮನನ, ಧ್ಯಾನ, ಅಪರೋಕ್ಷ ಜ್ಞಾನ ಹೀಗೆ. ಆದ್ದರಿಂದ ತೇ ಪುನಂತಿ ಉರುಕಾಲೇನ ಯೂಯಂ ದರ್ಶನ ಮಾತ್ರತಃ. ಯೂಯಂ ಅಂದ್ರೆ ಬ್ರಹ್ಮಜ್ಞಾನಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ತೀರ್ಥ ಕ್ಷೇತ್ರಗಳಲ್ಲಿ ಸೇವೆ ಮಾಡುವುದಕ್ಕಿಂತ ಅದು ತುಂಬ ದಿನ ಆದಮೇಲೆ, ಎಷ್ಟೋ ಜನ್ಮ ಆದಮೇಲೆ ಅದು ಫಲ ಕೊಡುತ್ತೆ. ನಿಮ್ಮ ದರ್ಶನದಿಂದ, ನಿಮ್ಮ ಸೇವೆಯಿಂದ ತತ್ಕ್ಷಣದಲ್ಲೇ ನೀವು ಫಲವನ್ನು ಕೊಟ್ಬಿಡ್ತೀರಿ. ಫಲವನ್ನು ಕೊಟ್ಬಿಡ್ತೀರಿ ಅಂದ್ರೇನು? ನೀವು ನಮಗೆ ಉಪದೇಶವನ್ನು ಮಾಡ್ತೀರಿ ಅಂತ ಅರ್ಥ. ಅವರ ಸೇವೆ ಮಾಡಿದರೆ ಸಂತೋಷದಿಂದ ಏನ್ ಮಾಡ್ತಾರೆ ಅವರು? ಉಪದೇಶವನ್ನು ಮಾಡ್ತಾರೆ. ಆ ಉಪದೇಶವನ್ನು ಮಾಡೋದ್ರಿಂದ ಬ್ರಹ್ಮಜ್ಞಾನ ಬಂತು ನಮಗೆ. ಹಾಗೆ ಮಾಡಿ ಅವರು ಉದ್ಧಾರ ಮಾಡ್ತಾರೆ. ಈ ತೀರ್ಥಕ್ಷೇತ್ರಗಳು, ಅದರ ಸೇವೆ ಅನ್ನೋದು ಅದಕ್ಕೆ ಉಪಯೋಗ ಆಗತ್ತಷ್ಟೇ ಹೊರತು ನೇರವಾಗಿ ಅದು ಬ್ರಹ್ಮಜ್ಞಾನವನ್ನು ಕೊಡೋದಿಲ್ಲ. ಅಂತಹ ಬ್ರಾಹ್ಮಣರಿಗೆ ನಮಸ್ಕಾರ ಅಂತ ಈ ಶ್ಲೋಕಗಳು ವಿಷ್ಣು ತೀರ್ಥರು ಏನ್ ಮಾಡಿದ್ದಾರೆ, ಈ ಕೊನೆಯ ಶ್ಲೋಕದಲ್ಲಿ ಇದು ಇಟ್ಟಿರೋದ್ರಿಂದ ಏನ್ ಹೇಳಿದಂಗಾಯ್ತಪ್ಪ? ಈ ಮಹತ್ ಸೇವಾ ಪ್ರಶಂಸಾ ಪ್ರಕರಣದಲ್ಲಿ ಅಂತ ಕೇಳಿದ್ರೆ ಅದನ್ನ ವಿಷ್ಣು ತೀರ್ಥರು ಕೊನೆಯಲ್ಲಿ ಹೇಳ್ತಾರೆ, ತದನೇನ ಸಮದೃಕ್ ಸೇವಾಖ್ಯ ಭಾಗವತಃ ಧರ್ಮ ಪ್ರತಿಪಾದಿತಃ ಭವತಿ. ಆ 30 ಭಾಗವತ ಧರ್ಮಗಳು ಅಂತ ಏನಿದೆಯಲ್ವಾ, ಅದನ್ನ ಹೇಳ್ತಾ ಬರ್ತಾ ಇದ್ದಾರೆ. ಒಂದೊಂದು ಪ್ರಕರಣದಲ್ಲೂ ಕೂಡ ಯಾವ ಭಾಗವತ ಧರ್ಮವನ್ನ ಇಲ್ಲಿ ಹೇಳ್ತಾ ಇದ್ದೀವಿ ಅಂತ ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ. ಇಲ್ಲೂ ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಸಮದೃಕ್ ಸೇವಾ. ಸಮದೃಕ್ ಸೇವಾ ಅಂತಂದ್ರೆ ಏನು? ಸಮದೃಕ್ ಅಂದ್ರೆ ಎಲ್ಲ ಕಡೆ ಪರಮಾತ್ಮನನ್ನ ಕಾಣುವವರು ಅಂತ ಅರ್ಥ. ಅಂದ್ರೆ ಬ್ರಹ್ಮಜ್ಞಾನಿಗಳು ಅಂತ ಅರ್ಥ. ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತ ಗೀತಾದಲ್ಲಿ ಕೃಷ್ಣ ಹೇಳ್ತಾನೆ. ಎಲ್ಲರನ್ನೂ ಸಮಾನವನ್ನಾಗಿ ನೋಡುವಂತ ಅರ್ಥ ಅಲ್ಲ, ಅದಕ್ಕೆ ಎಲ್ಲರಲ್ಲೂ ಸಮನಾದ ಭಗವಂತನನ್ನ ನೋಡುವವರು ಅಂತ ಅರ್ಥ. ಹೀಗೆ ಸಮದೃಕ್ ಅಂತಂದ್ರೆ ಜ್ಞಾನಿಗಳು. ಯಾಕೆ? ಎಲ್ಲ ಕಡೆ ಪರಮಾತ್ಮ ಏನಿದ್ದಾನೆ ಅವನು ಎಲ್ಲ ಕಡೆ, ಅವನಲ್ಲಿ ಭೇದ ಇಲ್ಲ. ಈಗ ನಾಯಿಯಲ್ಲಿಯೂ ಪರಮಾತ್ಮ ಇದ್ದಾನೆ, ಬ್ರಹ್ಮಜ್ಞಾನಿಗಳಲ್ಲೂ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನಲ್ಲಿ ಏನು ವ್ಯತ್ಯಾಸ ಇಲ್ಲ, ಸಮನಾಗಿ ಇದ್ದಾನವನು. ಅಂದ್ರೆ ಅಲ್ಲೂ ಸರ್ವಗುಣ ಪರಿಪೂರ್ಣ, ಸರ್ವದೋಷ ದೂರ, ಇಲ್ಲೂ ಕೂಡ ಸರ್ವದೋಷ ದೂರ, ಗುಣ ಪರಿಪೂರ್ಣ. ಅವನಲ್ಲಿ ಏನು ವ್ಯತ್ಯಾಸ ಇಲ್ಲ. ಹೀಗೆ ಎಲ್ಲರಲ್ಲೂ ಪರಮಾತ್ಮನನ್ನ ಯಾರು ನೋಡ್ತಾರೋ ಅವರು ಸಮದೃಕ್. ಅವರ ಸೇವಾ. ಯಾಕೆಂದ್ರೆ ಈ ಈ ಈ ಟರ್ಮು ಸಮದೃಕ್ ಸೇವಾ ಅಂತ ಏನಿದೆ, ಅದು ನಾವು ಮೊದಲು ನೋಡಿದ್ವಿ. 30 ಭಾಗವತ ಧರ್ಮಗಳು ಅಂತ ಒಂದು ಲಿಸ್ಟ್ ಬಂದಿತ್ತಲ್ವಾ, ಅಲ್ಲೂ ಕೂಡ ಈ ಸಮದೃಕ್ ಸೇವಾ ಅನ್ನೋ ಪದನೇ ಇತ್ತು. ಅದನ್ನೇ ತಗೊಂಡು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ವಿಷ್ಣು ತೀರ್ಥರು. ಈ ಮಹತ್ ಸೇವಾ ಪ್ರಶಂಸಾ, ಮಹತ್ ಸೇವಾ ಪ್ರಶಂಸಾ ಪ್ರಕರಣ ಮತ್ತು ಮಹತ್ ಸಮಾಗಮ ಪ್ರಕರಣ, ಹಿಂದೆ ಬಂದಿದ್ದು ಪ್ರಕರಣ, ಇದರದೆಲ್ಲ ಏನು ನಮಗೆ ಗೊತ್ತಾಗತ್ತೆ ಅಂದ್ರೆ, ಅವರ ಸೇವಾ ಮಾಡುವುದರಿಂದ ಅದೊಂದು ಭಾಗವತ ಧರ್ಮ. ಸಮುದ್ರಕ್ಕೆ ಸೇವಾ ಅನ್ನೋದೇ ಒಂದು ಭಾಗವತ ಧರ್ಮ. ಅದರಿಂದ ಪರಮಾತ್ಮನಿಗೆ ಬಹಳ ಪ್ರೀತಿಯಾಗತ್ತೆ. ಆ ಪ್ರೀತಿ ಯಾಕಾಗತ್ತೆ ಅಂತ ಪರಮಾತ್ಮನೇ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಯಾಕೆ ಅಂದ್ರೆ ನನ್ನ ಮಹಿಮೆಯನ್ನ ಚೆನ್ನಾಗಿ ತಿಳಿದವರವರು, ಆದ್ದರಿಂದ ಅವರ ಸೇವೆ ಮಾಡೋದ್ರಿಂದ ನನಗೆ ಬಹಳ ಪ್ರೀತಿ ಆಗತ್ತೆ. ಅವರು ನನಗೆ ಬಹಳ
ಸೇವಾವನ್ನು ಮಾಡಿದ್ದಾರೆ, ಪ್ರತೀಕಾರವನ್ನ ತೋರಿಸ್ಬೇಕಲ್ವಾ. ಏನ್ ಸೇವಾ ಮಾಡಿದ್ದಾರೆ? ನನ್ನ ಮಹಿಮೆಯನ್ನ ಎಲ್ಲ ಕಡೆ ಕೊಂಡಾಡ್ತಾರೆ, ನನ್ನ ಕೀರ್ತಿಯನ್ನ ಎಲ್ಲ ಕಡೆ ಕೊಂಡಾಡ್ತಾರೆ. ಅವ್ರು ಇಲ್ಲದೆ ಹೋದ್ರೆ ನನಗೆ ನನ್ನ ಕೀರ್ತಿಯೇ ಎಲ್ಲೂ ಹರಡೋದಿಲ್ಲ, ನಾನು ಇದೀನಿ ಅಂತ ನನ್ನ ಅಸ್ತಿತ್ವನೇ ಇಲ್ಲ ಅಂತ ಆಗ್ಬಿಡತ್ತೆ. ಆದ್ದರಿಂದ ಅಂತಹ ಬ್ರಹ್ಮಜ್ಞಾನಿಗಳು ಅವರು ನನಗೆ ಬಹಳ ಉಪಕಾರ ಮಾಡಿದ್ದಾರೆ ಅಂತ ಹೇಳ್ಕೊತಾನೆ ಪರಮಾತ್ಮ. ಆದ್ದರಿಂದ ನನಗೆ ಅವರ ಮೇಲೆ ಬಹಳ ಪ್ರೀತಿ. ಅವರ ಸೇವೆಯನ್ನು ಮಾಡಿದಾಗ ಅವರು ಕೊಡುವ ಉಪದೇಶದಿಂದ ನಿಮಗೆ ಬ್ರಹ್ಮಜ್ಞಾನ ದೊರಕತ್ತೆ. ಅದರಿಂದ ಮತ್ತೆ ಬ್ರಹ್ಮಜ್ಞಾನದಿಂದ ನೀವು ಶ್ರವಣ ಮನನ ನಿಧಿಧ್ಯಾಸನಗಳು ಧ್ಯಾನಗಳನ್ನು ಮಾಡಿ ಅಪರೋಕ್ಷ ಜ್ಞಾನವನ್ನು ಹೊಂದಿ ಮೋಕ್ಷ ಹೊಂದಬಹುದು ಅನ್ನೋ ದೃಷ್ಟಿಯಲ್ಲಿ ಆ ಸಜ್ಜನರ ಮಹಜ್ಜನರ ಸೇವಾ, ಆ ಮಹತ್ ಸೇವಾ ಪ್ರಶಂಸಾ, ಈ ಮಹತ್ ಸೇವಾ ಪ್ರಶಂಸಾ ಪ್ರಕರಣದಲ್ಲಿ ಎಷ್ಟು ಹೇಳಿದ್ರು ಮೊದಲು ಅವರ ಈ ಸಿಗೋದು ಕೂಡ ಬಹಳ ಕಷ್ಟ. ಅಪರೋಕ್ಷ ಜ್ಞಾನ ಹತ್ತಿರ ಬಂದಾಗ ಇವರ ಒಂದು ಸಮಾಗಮವಾಗುತ್ತೆ. ಅವರು ಉಪದೇಶ ಕೊಟ್ಟಾಗ ಮಾತ್ರ ಆ ಉಪದೇಶದಿಂದ ನಾನು ನಿಮಗೆ ದೊರಕ್ತೀನಿ. ಒಟ್ಟು ತಾನೇ ಸನಕಾದಿಗಳಿಗೆ ಹೇಳಿದ್ದು ಮತ್ತು ಪೃಥುರಾಜ ತನ್ನ ಪ್ರಜೆಗಳಿಗೆ ಹೇಳಿದ್ದು, ಈ ಅನೇಕ ದೃಷ್ಟಾಂತಗಳನ್ನು ಕೊಟ್ಟು ಆ ಬ್ರಹ್ಮಜ್ಞಾನಿಗಳ ಒಂದು ಸೇವಾ ಎನ್ನುವುದು ಬಹಳ ಮಹತ್ತರವಾದದ್ದು ಅನ್ನೋ ಅಂಶವನ್ನ ಈ ಪ್ರಕರಣದಲ್ಲಿ ಹೇಳಿ ವಿಷ್ಣು ತೀರ್ಥರು ಇದನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಈ ಇವತ್ತಿನ ಒಂದು ಪಾಠವನ್ನು ಮುಗಿಸಿ ಮುಂದಿನ ಪ್ರಕರಣ ಮಹನ್ನಿಂದಾವರ್ಜನ ಪ್ರಕರಣ. ಮಹಜ್ಜನರ ಸೇವೆ ಮಾಡಲೇಬೇಕು, ಮಹನ್ನಿಂದ ಅಂತೂ ಮಾಡಲೇಬಾರ್ದು. ಆದ್ರಿಂದ ಆ ಮುಂದಿನ ಪ್ರಕರಣ ಇನ್ನೂ ಯಾಕೆಂದ್ರೆ ಇಲ್ಲೇ ಬಂತಲ್ಲ ಕೊನೆ ಶ್ಲೋಕದಲ್ಲಿ, ಅವ್ರ ನಿಂದೆಯನ್ನೇ ಮಾಡಬಾರ್ದು, ಅವ್ರು ಏನ್ ಮಾಡ್ತಾ ಇದ್ರು ಸುಮ್ಮನೆ ಇರಬೇಕು ಅಂತೆಲ್ಲ ಬಂತು. ಅಂತಹ ಮಾಡಿದರೆ ಏನಾಗತ್ತೆ ಅಂತ ಮುಂದಿನ ಪ್ರಕರಣದಲ್ಲಿ ವಿಸ್ತಾರವಾಗಿ ಹೇಳ್ತಾನೆ ವಿಷ್ಣು ತೀರ್ಥರು. ವಿಸ್ತಾರವಾಗಿ ಆ ಮಹನ್ ನಿಂದಾವರ್ಜನವನ್ನ ಮಾಡಬೇಕು ಅಂದ್ರೆ ನಿಂದಾವರ್ಜನೆಯನ್ನು ಮಾಡಬೇಕು, ನಿಂದೆಯನ್ನು ಬಿಡಬೇಕು. ಯಾಕೆ ಅಂತ ಅನೇಕ ಕಾರಣಗಳಿಂದ ಕೊಡ್ತಾರೆ. ಮತ್ತದನ್ನ ಮುಂದಿನ ಸಲಿ ನೋಡೋಣ. ಇಲ್ಲಿಗೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣ.